ದಲಿತನ ಹಾಗಿದ್ರೆ, ನನ್ನನ್ನು ಯಾರೋ ಒಬ್ಬ ಸ್ಪರ್ಶ ಮಾಡ್ತಿಲ್ಲ, ಯಾರೋ ಒಬ್ಳು ನನ್ನ ಟಚ್ ಮಾಡ್ತಿಲ್ಲ, ಈ ಭಾವದಲ್ಲಿ ನಾನು ಇದೀನಿ ಅಂದ್ರೆ ಅದ್ರ ಸಂಕಟ ಏನು, ನೋವು ಅನ್ನೋದೇನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಅವ್ರ ಏನ್ ಹೇಳ್ದಲ್ಲ ಏನ್ ಮಾಡ್ತಾರೆ, ಎಲ್ರಿಗೂ ಅವ್ರವ್ರ ಜಾತಿ ಶ್ರೇಷ್ಠ, ಅವ್ರವ್ರ ಧರ್ಮ ಶ್ರೇಷ್ಠ ಅಂತ ಸುಮ್ನೆ ಮಾತಾಡ್ಬೇಕಾಗತ್ತೆ. ಜಾತಿ ಧರ್ಮದ ಬಚ್ಚಲಿನಿಂದ ಹೊರ ತೆಗೆದು ನಿಲ್ಲಿಸ್ಬೇಕಾಗಿದೆ. ಅಂದ್ರೆ ಇಲ್ಲಿ ಅರ್ಥ ಏನಪ್ಪಾ ಅಂದ್ರೆ, ವಚನಕಾರರನ್ನ, ವಚನಗಳನ್ನ ಕೆಲವೊಂದಷ್ಟು ಜನ ಇವ್ರು ನಮಿಗ್ ಮಾತ್ರ ಅಂತ ಹೇಳಿ ಸೀಮಿತವಾಗಿ ಕಟ್ಟಿಟ್ಕೊಂಡಿದ್ದಾರೆ. ಅದಾಗಬಾರ್ದು. ಜಾತಿ ಆದರೆ ಇದು ಕೆಟ್ಟ ಜಾತಿ, ಅಂದ್ರೆ ಜಾತಿ ಧರ್ಮಗಳೊಳಗೆ ಜಾತಿಗಳನ್ನ ನೋಡಿದಾಗ ಅವನು ಕೆಳ ಜಾತಿ ಮೇಲ್ ಜಾತಿ ಅಂತ ಆಲೋಚನೆ ಮಾಡ್ತೀವಿ. ಆದ್ರೆ ಧರ್ಮವಾದರೆ ನಾವೆಲ್ಲರೂ ಒಂದೇ, ಅದು ಶ್ರೇಷ್ಠ ಧರ್ಮ ಅಂತ ಹೇಳ್ತೀವಿ. ಇದು ತಪ್ಪು. ಯಾಕೆಂದರೆ ಈ ಜಾತಿ ಮತ ಮೇಲು ಕೀಳು ಭಾರತದಲ್ಲಿ ಏನೆಲ್ಲ ಆಗಬಹುದು, ಆದರೆ ಕೇವಲ ಮನುಷ್ಯನಾಗುವುದು ಬಲು ಕಷ್ಟ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರವಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅವನೇನಾದ್ರು ಜಾತಿಲಿ ದಲಿತನಾಗಿದ್ರೆ ಅವನನ್ನ ಮಾತಾಡ್ಸೋ ಶೈಲಿನೇ ಬೇರೆ ಆಗಿರುತ್ತೆ. ಅದೇ ಅವನೇನಾದ್ರು ಶ್ರೇಷ್ಠ ಜಾತಿ, ನಾನಿಲ್ಲಿ ಯಾವುದೇ ಜಾತಿ ಧರ್ಮದ ಪರ ನಾನು ಎಂದೂ ಇಲ್ಲ, ನಾನು ಯಾವಾಗ್ಲೂ ಕೂಡ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ವಿಶ್ವ ಮಾನವ ಕಲ್ಪನೆಯಲ್ಲೇ ಬದುಕು ನಡೆಸ ಅಂತವಳು. ಅದ್ರಲ್ಲಿ ಆದ್ರೆ ನೋಡಿರೋಂಥ ಸನ್ನಿವೇಶಕ್ಕೆ ತಕ್ಕಂತೆ ನಾನು ಹೇಳ್ತಾ ಇದ್ದೀನಿ. ಅವರು ಮಾತಾಡ್ಸೋ ಶೈಲಿನೇ, ಅಂದ್ರೆ ವಯಸ್ಸಲ್ಲಿ ಹಿರಿಯರಾಗಿದ್ರು ಕೂಡ ಹೋಗೋ ಬಾರೋ ಅಂತ ಕರೆಯೋದು. ಅದೇ ಜಾತಿಲಿ ಶ್ರೇಷ್ಠ ಜಾತಿ ಏನಾದ್ರೂ ಅವ್ರನ್ನ ಕರೆಯಲ್ಲ. ಯಾಕೆ ಈಗ ಈ ಸಮಾಜ ಅಂತ ಅನ್ಸುತ್ತೆ ನನಗೆ. ಅದು ವಿದ್ಯಾವಂತರು ಯಾಕೆ ಹೀಗ್ ಮಾಡ್ತಾರೆ? ಇದು ತಪ್ಪು ಅಂತ ಅವ್ರಿಗೆ ಗೊತ್ತಿರಲ್ವೋ, ಅಥವಾ ಅವ್ರೊಳಗಿರೋ ಅಂತ ದುರಹಂಕಾರನೋ? ಅಲ್ಲಿ ಇಲ್ಲಿ ಮದುವೆಗಳು ಆಗಿವೆ, ಆಗುತ್ತಿರುವ ಬದಲಾವಣೆ ಏನಿದ್ರು ಕೂಡ ಒತ್ತಡದಿಂದ ಆಗಿವೆ, ಆದರೆ ಬಹಿರಂಗದಿಂದ ಆಗಿಲ್ಲ, ಅಂದ್ರೆ ಮನಸ್ಸಿನಿಂದ ಬದಲಾವಣೆ ಆಗಿಲ್ಲ. ಪಂಪ ಈಗೇನಾದರೂ ಬದುಕಿದ್ದರೆ ಅಂಚಿಕಡ್ಡಿ ಊರ್ವಶಿಯರು ಮಾತ್ರ ಆಯ್ಕೆ ಆಗುವಂತಿರುವ ವಿಶ್ವಸುಂದರಿ ಮಾನದಂಡಗಳನ್ನು ಪ್ರತಿಭಟಿಸುತ್ತಿದ್ದ ಹಾಗೂ ಟಿವಿಯಲ್ಲಿ ಬರುವ ಎಫ್ ಚಾನೆಲ್ ಆಫ್ ಮಾಡಿಬಿಡುತ್ತಿದ್ದ. ಈಗ ಕಾರ್ಯಕ್ರಮದ ಮುಖ್ಯವಾದಂತಹ ಘಟ್ಟ ಪುಸ್ತಕ ಪರಿಚಯ ಕಾರ್ಯಕ್ರಮ. ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾನಿಂದು ಎದೆಗೆ ಬಿದ್ದ ಅಕ್ಷರ ಎಂಬ ಒಂದು ದೇವನೂರು ಮಹಾದೇವ ಅವರ ಕೃತಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮೂಲತಃ ದೇವನೂರು ಮಹಾದೇವ ಅವರು ದಲಿತ ಕವಿಗಳು. ಈ ದಲಿತ ಕವಿ ಅಂದ ತಕ್ಷಣನೇ ದಲಿತ ಸಾಹಿತ್ಯ ಕುರಿತು ಒಂದೆರಡು ಮಾತುಗಳಲ್ಲಿ ತಿಳ್ಕೊಳ್ಳೋಣ. ದಲಿತ ಸಾಹಿತ್ಯ ಅಂದ್ರೆ ಏನು ಅಂತ ಗೊತ್ತಾದ್ರೆ, ಆ ದಲಿತ ಸಾಹಿತಿ ರಚಿಸಿರೋ ಅಂತಹ ಕೃತಿ ಒಳಗೆ ಅವನ ಮಿಡಿತಗಳು ಏನಿವೆ, ಅವನ ಧ್ವನಿ ಏನ್ ಹೇಳ್ತಾ ಇದೆ ಅನ್ನೋ ಒಂದು ಅಂಶ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ದಲಿತ ಸಾಹಿತ್ಯ ಅಂತ ಅಂದ್ರೆ 1970ರ ದಶಕದಲ್ಲಿ ಹುಟ್ಟಿಕೊಂಡಂತಹ ಈ ಸಾಹಿತ್ಯ, ಅಂದ್ರೆ ನವ್ಯ ನವೋದಯ, ನಮ್ಗೆ ಈ ಸಾಹಿತ್ಯದ ಘಟ್ಟಗಳು ಗೊತ್ತು. ಈ ನವ್ಯೋತ್ತರ ಸಾಹಿತ್ಯ ಕಾಲಘಟ್ಟ ಆದ ನಂತರ ಈ ದಲಿತ ಸಾಹಿತ್ಯ ಹುಟ್ಕೊಳ್ಳುತ್ತೆ. ಅಂದ್ರೆ ಆ ಕಾಲಕ್ಕೆ ಯಜಮಾನಿಕೆ ಪ್ರವೃತ್ತಿ ಹೆಚ್ಚಾಗಿತ್ತು. ನಾನು ಮೇಲು ನೀನ್ ಕೀಳು ಅನ್ನೋಂತಹ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ಆ ಯಜಮಾನಿಕೆಯ ಸಂಸ್ಕೃತಿಯ ಪ್ರವೃತ್ತಿಯನ್ನ ಹೋಗಲಾಡಿಸಿ ಎಲ್ಲರಲ್ಲೂ ಸಮಾನತೆಯನ್ನ ಉಂಟು ಮಾಡ್ಬೇಕು ಅನ್ನೋದಷ್ಟೇ ಅವರ ದೃಷ್ಟಿಕೋನ ಆಗಿತ್ತು. ಇಲ್ಲಿ ನಾವು ಈ ವಿಚಾರವನ್ನ ನೆನ್ಪಿಟ್ಕೋಬೇಕು. ಯಾಕೆ ಅಂತ ಅಂದ್ರೆ, ದಲಿತರು ಅಂದ ತಕ್ಷಣ ನಾವು ಮೆರಿಬೇಕು ಅಂತ ಹೋರಾಟ ಮಾಡಿದಂತಹ ಸಂಘ ಅಥವಾ ಸಂಘಟನೆ ಅಲ್ಲ ಅದು. ನಾವು ಸಮಾಜದಲ್ಲಿ ಸಮಾನವಾಗಿ ಬದುಕ್ಬೇಕು. ಉದಾಹರಣೆ ನೋಡಿ, ಇಲ್ಲಿ ನಾನು ಮನುಷ್ಯನೇ, ನನ್ನ ಎದುರುಗಡೆ ಇರೋರು ಮನುಷ್ಯರೇ. ಆ ವ್ಯಕ್ತಿ ನನ್ನನ್ನ ಸ್ಪರ್ಶ ಮಾಡೋದಕ್ಕೂ ಹಂಚ್ಕೊಂತ ಇದ್ದಾನೆ ಅಥವಾ ಮುಟ್ಟಕ್ಕೆ ಅಸಹ್ಯ ಪಟ್ಕೊಂತಿದ್ದಾನೆ ಅಂತ ಅಂದ್ರೆ ಆ ವ್ಯಕ್ತಿಯ ಮನೋಭಾವನೆ ಯಾವ ರೀತಿಯಾಗಿರುತ್ತೆ? ಒಂದು ಕ್ಷಣ ಕಣ್ಮುಚ್ಚಿ ನಾನು ದಲಿತನ ಆಗಿದ್ರೆ, ನನ್ನನ್ನು ಯಾರೋ ಒಬ್ಬ ಸ್ಪರ್ಶ ಮಾಡ್ತಿಲ್ಲ, ಯಾರೋ ಒಬ್ಳು ನನ್ನನ್ನು ಟಚ್ ಮಾಡ್ತಿಲ್ಲ, ಈ ಭಾವದಲ್ಲಿ ನಾನು ಇದೀನಿ ಅಂದ್ರೆ ಅದ್ರ ಸಂಕಟ ಏನು, ನೋವು ಅನ್ನೋದೇನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಅವ್ರ ಏನ್ ಹೇಳ್ದಲ್ಲ ಏನ್ ಮಾಡ್ತಾರೆ, ಎಲ್ರಿಗೂ ಅವ್ರವ್ರ ಜಾತಿ ಶ್ರೇಷ್ಠ, ಅವ್ರವ್ರ ಧರ್ಮ ಶ್ರೇಷ್ಠ ಅಂತ ಸುಮ್ನೆ ಮಾತಾಡ್ಬೇಕಾಗತ್ತೆ. ಯಾವಾಗ ನಾವು ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತೀವೋ ಅವಾಗ ಮಾತ್ರ ನಮ್ಗೆ ಅದರ ಅನುಭವ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ದಲಿತ ಸಾಹಿತ್ಯದ ಮೂಲ ಮಂತ್ರ ಏನಾಗಿತ್ತಪ್ಪ ಅಂದ್ರೆ, ಖಡ್ಗವಾಗಲಿ ಕಾವ್ಯ, ನೊಂದವರ ಮನಸ್ಸಿಗೆ ಆಪ್ತ ಮಿತ್ರನಂತಿರಲಿ ಸಾಹಿತ್ಯ. ಅಂದ್ರೆ ಆ ನೊಂದವರ ಧ್ವನಿಗೆ ಅದು ಖಡ್ಗದಂತಿರ್ಬೇಕು ಅವ್ರು ರಚಿಸೋ ಅಂತಹ ಕಾವ್ಯ. ಅದೇ ರೀತಿಯಾಗಿ ಆಪ್ತ ಮಿತ್ರ ಅಂದ್ರೆ ಕಷ್ಟ ಸುಖದಲ್ಲಿ ಸಹಾಯ ಮಾಡೋ ಅಂತಹ ಬರವಣಿಗೆ ಯಾವ್ದ್ರಲ್ಲಿ ಬರ್ಬೇಕಾಗಿತ್ತು? ದಲಿತ ಸಾಹಿತ್ಯದಲ್ಲಿ ಬರ್ಬೇಕಾಗಿತ್ತು. ಇಷ್ಟು ದಲಿತ ಸಾಹಿತ್ಯ ವಿಚಾರ ಕುರಿತು ಸ್ನೇಹಿತರೆ, ಈಗ ದಲಿತ ಕವಿ ಸಿದ್ಲಿಂಗಯ್ಯನವರ ದೇವನೂರು ಮಹಾದೇವ ಅವರ, ಅದು ಸಿದ್ಲಿಂಗಯ್ಯನವ್ರು ಸ್ವಲ್ಪ ಜಾಸ್ತಿ ಇನ್ಫ್ಲೂಯೆನ್ಸ್ ನನಗೆ, ಹಂಗಾಗಿ ಅವ್ರು ಬರ್ತಾ ಇರ್ತಾರೆ. ದೇವನೂರು ಮಹಾದೇವ ಅವರ
ಪರಿಚಯನ ಮಾಡ್ಕೊಂಡು ಆಮೇಲೆ ಎದೆಗೆ ಬಿದ್ದ ಅಕ್ಷರ ಪುಸ್ತಕದೊಳಗೆ ಇಳಿಯೋಣ. ದೇವನೂರು ಮಹಾದೇವ ಅವರು 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸ್ತಾರೆ. ಇವ್ರ ತಂದೆಗೆ 3 ಜನ ಸಹೋದರರಿರ್ತಾರೆ. ಇವರು ಹೆಂಡತಿಯ ಹೆಸರು ಸುಮಿತ್ರಾಬಾಯಿ ಅಂತ ಹೇಳಿ. ಹಾಗೆ ಇವ್ರಿಗೆ 2 ಹೆಣ್ಮಕ್ಳು ಇರ್ತಾರೆ. ಇವರ ಬಾಲ್ಯದ ಮತ್ತೆ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣವನ್ನ ದೇವನೂರಿನಲ್ಲಿ ಮತ್ತೆ ನಂಜನಗೂಡಿನಲ್ಲಿ ಮುಗಿಸ್ತಾರೆ. ಅವರ BA ಶಿಕ್ಷಣವನ್ನ ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನಲ್ಲಿ, ಹಾಗೆ ಅವರ ಮಾಸ್ಟರ್ ಡಿಗ್ರಿ MA ಶಿಕ್ಷಣವನ್ನ ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಮುಕ್ತಾಯಗೊಳಿಸ್ತಾರೆ. ಹಾಗೆ ಅವರು CIIL ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅಲ್ಲಿ ಅವ್ರಿಗೆ ನೀವು ಸ್ವಯಂ ರಾಜೀನಾಮೆ ಕೊಟ್ಬಿಟ್ಟು ಅವರು ಖುಷಿಯಿಂದ ಕೃಷಿ ಜೀವನಕ್ಕೆ ತೊಡಗ್ತಾರೆ. ಈ ಕೃಷಿ ಜೀವನದಲ್ಲಿ ತೊಡಗ್ತಾನೆ ಸಾಹಿತ್ಯ ರಚಿಸೋದ್ರಲ್ಲಿ ಅವರು ಮುಳುಗ್ತಾರೆ. ಈಗ ದೇವನೂರರು ಅವರ ವ್ಯಕ್ತಿತ್ವ ಎಂತದ್ದು ಅಂತ ನಾವು ನೋಡೋದಾದ್ರೆ ಸರಳದಲ್ಲೇ ಸರಳವಾದಂತಹ ಜೀವನ ಅವ್ರದ್ದು. ಏನ್ ನೋಡ್ತಾರೆ ಅದನ್ನೇ ತಮ್ಮ ಸಾಹಿತ್ಯದಲ್ಲಿ ರಚಿಸೋ ಅಂತವ್ರು. ಅವ್ರ ಎದುರುಗಡೆ ಯಾವುದೇ ರಾಜಕೀಯ ವ್ಯಕ್ತಿ ಇರ್ಲಿ, ಎಂತ ಪ್ರಭಾವಿತನಾಗಿರ್ಲಿ, ಯಾವುದಕ್ಕೂ ಎದುರ ಅಂತವ್ರಲ್ಲ. ಅವರ ವ್ಯಕ್ತಿತ್ವ ಕುರಿತು 1-2 ಸಾಲುಗಳನ್ನ ಹೇಳ್ತೀನಿ, ನಂತರ ಎದೆಗೆ ಬಿದ್ದ ಅಕ್ಷರ ಕೃತಿಯ ಒಳಗಡೆ ಹೋಗೋಣ. ಒಬ್ಬ ಜವಾಬ್ದಾರಿಯುತ ನಾಗರಿಕ ಪ್ರಜ್ಞಾವಂತ ಬರಹಗಾರರು ತನ್ನ ಸಮಾಜದ ದುರಿತಗಳ ತುರ್ತಿಗೆ ಅನುಗಾಲವು ಹೇಗೆ ಸಂವೇದಿಸುತ್ತಾರೆ ಎಂಬುದಕ್ಕೆ ದೇವನೂರರ ನಡೆ, ನುಡಿ, ಅಭಿವ್ಯಕ್ತಿ ಮಾದರಿಯಾಗುತ್ತದೆ. ಅವರು ತಮ್ಮ ಸಮುದಾಯದ ಒಳಿತಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವ್ಯಕ್ತಿ. ಹಾಗೆ ಕಠಿಣ ನಿಲುವು ತೆಗೆದುಕೊಳ್ಳುವ ನಿಷ್ಠೂರತೆ, ಸಿದ್ಧ ಮಾದರಿಗಳನ್ನು ಹೊಡೆದು ಹೊಸದನ್ನು ಕಟ್ಟಬಲ್ಲ ಆಳವಾದ ತಿಳಿವಿನ ಸಾಂಸ್ಕೃತಿಕ ಮತ್ತು ರಾಜಕೀಯ ಸ್ಪಷ್ಟತೆ ಇವರಿಗಿದೆ. ತರತಮವಿಲ್ಲದ ಸಾಮಾಜಿಕ ಪ್ರಜ್ಞೆ, ವ್ಯವಸ್ಥೆಯೆಡೆಗೆ ಸಾತ್ವಿಕ ಸಿಟ್ಟು ಮತ್ತು ದಿಟ್ಟ ನೈತಿಕ ಪ್ರತಿರೋಧ, ಸಕಲ ಜೀವಿಗಳೆಡೆಗಿನ ಕಾರುಣ್ಯ ಭರಿತ ದಾರ್ಶನಿಕ ನೋಟ, ತಿದ್ದಿಕೊಳ್ಳುವ ಕಾಲದ ತುರ್ತಿಗೆ ನವೀಕರಿಸಿಕೊಳ್ಳುವ ಕಡು ಎಚ್ಚರ, ಇವೆಲ್ಲವೂ ಸೇರಿ ಒಬ್ಬ ದೇವನೂರರಾಗಿದ್ದಾರೆ. ಇಂತಹ ವ್ಯಕ್ತಿತ್ವ ದೇವನೂರು ಮಹಾದೇವ ಅವರು. ಇವರು ಕುಸುಮ ಬಾಲೆ, ಎದೆಗೆ ಬಿದ್ದ ಅಕ್ಷರ, ಒಡಲಾಳ, ಹೀಗೆ ಅನೇಕ ಕೃತಿಗಳನ್ನ, ಅನ್ನೋದಕ್ಕಿಂತ ಬೆರಳೆಣಿಕೆಯಷ್ಟೇ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಬೆರಳೆಣಿಕೆಯಷ್ಟು ಕೃತಿಗಳನ್ನ ರಚಿಸಿ ಇವರು ಮಹತ್ತರವಾದ ಪ್ರಶಸ್ತಿಗಳನ್ನ ಪಡೆದಂತಹ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅವರು ದೇವನೂರು ಮಹಾದೇವ ಅವರು. ಇವರಿಗೆ ಪದ್ಮಶ್ರೀ ಪುರಸ್ಕಾರ, ರಾಜ್ಯೋತ್ಸವ ಪ್ರಶಸ್ತಿ, EM ವಿನಂದಾರ್ ಪ್ರಶಸ್ತಿ, ಹಾಗೆ ಇನ್ನೂ ಹಲವಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇಷ್ಟೆಲ್ಲಾ ಪ್ರಶಸ್ತಿಗಳನ್ನ ಇವರು ಪಡೆದಿದ್ದಾರೆ ಸ್ನೇಹಿತರೆ. ಈಗ ಎದೆಗೆ ಬಿದ್ದ ಅಕ್ಷರ ಪುಸ್ತಕವು ಸುಮಾರು 315 ಪುಟಗಳನ್ನ ಒಳಗೊಂಡಿದೆ. ಇದರ ಮುಖಪುಟ ವಿನ್ಯಾಸನ ನೋಡೋದಾದ್ರೆ ಎಲ್ಲಾ ಪುಸ್ತಕಗಳಿಗಿಂತ ವಿಭಿನ್ನವಾಗಿ ಕಾಣುತ್ತೆ. ಕಾರಣ ಇಲ್ಲಿರೋ ಅಂತದ್ದು ಯಾವ ಚಿತ್ರಗಳು ಅಂತಂದ್ರೆ ಯಾವುದೇ ಚಿತ್ರಗಳಲ್ಲ, ಎಲ್ಲಾ ಅವರ ಸ್ನೇಹಿತರು ಇರ್ಬೋದು, ಮುಖ್ಯವಾದ ಕವಿಗಳ ಲೇಖಕರಗಳ ಸಹಿಯನ್ನ ಒಳಗೊಂಡಿರುತ್ತದೆ. ಎದೆಗೆ ಬಿದ್ದ ಅಕ್ಷರದಲ್ಲಿ ಮುಖ್ಯವಾಗಿ ಇದೊಂದು ಕೃತಿ ಅಂತ ಅಂದ್ರೆ ಯಾವ ರೀತಿಯಾದ್ದು ಅಂದ್ರೆ ಯಾವ್ದೋ ಒಂದು ಕತೆ, ಕವನ ಈ ರೀತಿಯಾಗಿ ಅಥವಾ ಯಾವುದೇ ಒಂದು ಇದನ್ನ ಒಳಗೊಂಡಿರೋ ಅಂತದ್ದಲ್ಲ. ಇದ್ರೊಳಗಡೆ ದೇವನೂರರು ಎಲ್ಲಿ ಯಾವ ಸಂದರ್ಭದಲ್ಲಿ ಭಾಷಣಗಳನ್ನ ಮಾಡಿದ್ರು ಅದು, ಮತ್ತೆ ಅವಾಗೆಲ್ಲ ಆಡಿಯೋ ರೆಕಾರ್ಡ್ಸ್ ಮಾಡ್ತಾ ಇದ್ರು ಕ್ಯಾಸೆಟ್ಗಳಲ್ಲಿ, ಅದ್ರ ಸಂಗ್ರಹ ಇವೆಲ್ಲವನ್ನು ಸೇರಿಸಿ ಅಭಿನವ ಪ್ರಕಾಶನದ ರವಿ ಎಂಬುವರು ಸಂಗ್ರಹ ಮಾಡಿ ರಚನೆ ಮಾಡಿರೋ ಅಂತಹ ಪುಸ್ತಕ. ಇವರು ದೇವನೂರರು ಪರಿಪೂರ್ಣ ಕೃತಜ್ಞತೆಗಳನ್ನ ಆ ರವಿ ಅವ್ರಿಗೆ ಸಲ್ಲಿಸ್ತಾರೆ. ನನ್ನೆಲ್ಲ ಭಾಷಣಗಳನ್ನ, ನನ್ನೆಲ್ಲ ಪತ್ರಿಕೆಗೋಸ್ಕರ ಬರೆದಂತಹ ಲೇಖನಗಳನ್ನ ಸಂಗ್ರಹಿಸಿರೋ ಅಂತವ್ರು ಯಾರು? ರವಿ ಅವರು. ನೋಡೋಣ, ಈ ಪುಸ್ತಕದಲ್ಲಿ ಮೊಟ್ಟ ಮೊದಲಿಗೆ ನಾವು ಮೇಡಮ್ ಅವ್ರು ಹೇಳ್ದಂಗೆ ಪ್ರಖ್ಯಾತ ಸಾಲುಗಳಿವೆ. ಯಾವುದು? ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡುವುದು. ಇದ್ರ ಅರ್ಥ ಇಲ್ಲಿ ಯಾರಿಗೂ ತಿಳ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ, ಎಲ್ರಿಗೂ ಗೊತ್ತಿರೋ ಅಂತಹ ವಿಚಾರ. ಯಾವತ್ತಿದ್ರು ಕೂಡ ಪ್ರಯತ್ನ ಅನ್ನೋದ್ ಪಡ್ತಾ ಇದ್ರೆ ಅದು ಒಂದಲ್ಲ ಒಂದು ದಿವಸ ವ್ಯರ್ಥ ಆಗಲ್ಲ, ನಮ್ಗೆ ಅದೇನ್ ಕೊಡುತ್ತೆ? ಯಶಸ್ಸನ್ನ ಕೊಡುತ್ತೆ ಅಂತ ಹೇಳಿ, ಅದಾದ ನಂತರ ಈ ಪುಸ್ತಕದಲ್ಲಿ ಮನವ ಕಾಡುತ್ತಿದೆ, ಒಳನೋಟ, ಮತಾಂಧರ ಮೆದುಳೊಳಗೆ ಹೀಗೆ ಮುಂದುವರೆದರೆ, ಮುತ್ತು ಮುಳುಗ ಮತ್ತು ಇತರ, ಮತ್ತೆ ಮುಖಾಮುಖಿ, ಸಮಾನತೆಯ ಕನಸನ್ನು ಮತ್ತೆ ಕಾಣುತ್ತಾ ಎಂಬ 7 ಭಾಗಗಳನ್ನ ಒಳಗೊಂಡಿದೆ. ಈ 7 ಭಾಗಗಳಲ್ಲಿ ಒಳಗಡೆ ವಿವಿಧ ಲೇಖನಗಳನ್ನ ನಾವು ಅಥವಾ ಭಾಷಣದ ತುಣುಕುಗಳನ್ನ ಅಥವಾ ಸಂದರ್ಶನದ ಕೆಲವು ವಿಚಾರಗಳನ್ನ ನಾವು ಈ ಪುಸ್ತಕದಲ್ಲಿ ಕಾಣ್ಬೋದು. ದೀರ್ಘವಾಗಿ ಯಾವುದೇ ಒಂದು ಕಥೆಯನ್ನ ಈ ಪುಸ್ತಕ ಒಳಗೊಂಡಿರುವುದಿಲ್ಲ. ಅದೇ ರೀತಿಯಾಗಿ ಮೊದಲನೇದು ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡುವುದು. ಆದ ನಂತರ ನಾನು ಚಿತ್ರಿಸಿದಂತೆ ನನ್ನ ದೇವರು,
ದೇವರು. ನೋಡ್ರಿ ಈ ಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ ನಮ್ ಕಣ್ಣಿಗೆ ಲಕ್ಷ್ಮಿ, ಶಾರದೆ, ಅಲ್ಲಾಹ್, ಯೇಸು ಕ್ರಿಸ್ತ ಹಿಂಗೆ ನಮ್ಮ ಧರ್ಮದ ದೇವರುಗಳು ಕಣ್ಣಿಗೆ ಕಟ್ತವೆ. ಆದ್ರೆ ದೇವನೂರರಿಗೆ ನನ್ನ ದೇವರು ಅಂದ್ರೆ ಅವ್ರು ಹೇಗಿರ್ತಾರಪ್ಪ ಅಂದ್ರೆ ನೋಡ್ರಿ ಈ ಚಿತ್ರದ ಮುಖಾಂತರ ಅವರು ತೋರ್ಸೋ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ಆ ಒಂದು ಧ್ಯಾನದ ಸ್ಥಿತಿ, ಒಂದು ಮರ ಕಾಣಿಸುತ್ತೆ ಆದ್ರೆ ಮುಖದ ಚಿತ್ರವನ್ನು ಕೊಟ್ಟಿಲ್ಲ, ಅವನು ಯಾರೋ ಗೊತ್ತಿಲ್ಲ, ಅವನಿಗೆ ರೂಪ ಇಲ್ಲ. ಒಟ್ನಲ್ಲಿ ಅವಾಗಾದ್ರೆ ಅವರು ದೇವರು ಅಂದ್ರೆ ಹೇಗಿರ್ಬೇಕು ಅಂತ ಬಯಸ್ತಾರೆ ಅನ್ನೋದನ್ನ ಅವರ ನನ್ನ ದೇವರು ಕೃತಿಯಲ್ಲಿ ಮೊದಲನೇ ಭಾಗ ಇದೆಯಲ್ಲ, ಮನವ ಕಾಡುತ್ತಿದೆ, ಇದರಲ್ಲಿ ನನ್ನನ್ನು ಕಾಡಿದ್ದಂತಹ ಮೊದಲನೇ ಕತೆ ನನ್ನ ದೇವರು ಅಂತ ಹೇಳಿ, ಇದು ನನ್ನ ದೇವರು ಕತೆ ಇವರ ಸ್ನೇಹಿತ ದಲಿತ ಕವಿ ಸಿದ್ಲಿಂಗಯ್ಯನವರು ಇವ್ರಿಗೆ ಹೇಳಿರಂತಹ ಒಂದು ಕತೆ. ಇದು 10ನೇ ತರಗತಿಯ ಪಠ್ಯದಲ್ಲಿ ಕೂಡ ಬರುತ್ತೆ. ಯಾವುದು ದಲಿತ ಕವಿ ಸಿದ್ಲಿಂಗಯ್ಯನವರು ಇವ್ರಿಗೆ ಹೇಳಿರಂತಹ ಕತೆ. ದೇವನೂರು ಮಹಾದೇವ ಅವರಿಗೆ ಅವರ ಸ್ನೇಹಿತರಾದಂತಹ ದಲಿತ ಕವಿ ಸಿದ್ಲಿಂಗಯ್ಯನವರು ಒಂದು ಕತೆ ಹೇಳ್ತಾರೆ. ಈ ಕಥೆಯ ಪ್ರಕಾರ ದೇವರು ಅಂದ್ರೆ ಹೇಗಿರ್ಬೇಕು, ದೇವರು ಅಂದ್ರೆ ಎಂತವ್ರು ಅಂತ ಹೇಳ್ತಾ ಇದ್ರೆ ಒಂದು ಕ್ಷಣ ರೋಮಾಂಚನಗೊಳ್ಳುತ್ತೆ ಅದನ್ನ ಕೇಳಿದಾಗ. ನೋಡಿ ಆ ಕತೆ ಹೇಗಿದೆ ಅಂದ್ರೆ, ಒಂದು ಹಳ್ಳಿ ಇರುತ್ತೆ, ಹಳ್ಳಿಯಲ್ಲಿ ಎಲ್ರು ಕೂಡ ಒಂದು ದೇವಸ್ಥಾನವನ್ನ ಕಟ್ತಾ ಇರ್ತಾರೆ. ಆ ದೇವತೆಗೆ, ಆ ಗ್ರಾಮ ದೇವತೆಗೆ ಆ ಕಟ್ತಾ ದೇವಸ್ಥಾನ ಯಾವ ಹಂತಕ್ಕೆ ಬರುತ್ತೆ ಅಂದ್ರೆ ಒಂದು ಚಾವಣಿಯ ಹಂತಕ್ಕೆ ಬರುತ್ತೆ. ಆ ಚಾವಣಿ ಹಂತಕ್ಕೆ ಬಂದಾಗ ಅಲ್ಲಿರೋಂತಹ ಜನಗಳಲ್ಲೇ ಒಬ್ಬನಿಗೆ ದೇವ್ರ ಮೈ ಮೇಲೆ ಬಂದ್ಬಿಡುತ್ತೆ, ಆವಾಹನೆ ಆಗುತ್ತೆ. ಆ ದೇವ್ರ ಆವಾಹನೆ ಆದ್ರೆ ನಮ್ ಜನಗಳನ್ನ ಕೇಳ್ಬೇಕು, ತುಂಬಾ ಭಯ ಭಕ್ತಿ ಕಾಡುತ್ತೆ. ಅಯ್ಯೋ ದೇವ್ರ ಮೈ ಮೇಲೆ ಬಂದಿದೆ, ಏನಾಗಿದೆಯೋ, ಏನ್ ಮಾಡ್ತಿದೀವೋ ಅಂತ ಹೇಳಿ. ಈಗ ಕಾಡ್ತಾ ಇದ್ದಾಗ ಆ ದೇವ್ರು ಏನ್ ಮಾಡ್ತಿದ್ರ, ನಿಲ್ಸಿ ನನ್ ಮಕ್ಳ ಅಂತ ಪ್ರಾರಂಭ ಮಾಡುತ್ತೆ. ಅಂದ್ರೆ ಕಟ್ಬೇಡಿ, ನಿಲ್ಸಿ ಅಂತ ಹೇಳುತ್ತೆ. ನೋಡ್ರಿ ಎಲ್ಲಾ ದೇವ್ರು ಬೇಕು ಬೇಕು ಅಂತ ಕೇಳ್ತಾ ಇದ್ರೆ ನಮ್ ದಲಿತ ಕವಿ ಸಿದ್ಲಿಂಗಯ್ಯನ ಹೇಳ್ತಿರೋ ಕಥೆಯಲ್ಲಿ ದೇವ್ರು ನಿಲ್ಸ್ರಿ ನನಗ್ ಕಟ್ಬೇಡಿ ಅಂತ ಹೇಳ್ತಾ ಇದೆ. ನಿಲ್ಸಿ ನನ್ ಮಕ್ಳ ಅಂತ ಅಂದಾಗ ಅಲ್ಲ ಬ್ಯಾರ ಇದ್ದಾನೆ ಏನಂತಾನೆ, ಯಾಕ ತಾಯಿ ಏನಾಯ್ತು ಅಂತ ಕೇಳ್ತಾನೆ. ಅದೊಂದ್ ಪ್ರಶ್ನೆ ಕೇಳುತ್ತೆ, ಮಕ್ಳ ನಿಮ್ಮೆಲ್ರಿಗೂ ಮನೆ ಇದ್ಯಾ ಅಂತ ಕೇಳುತ್ತೆ. ಎಂತಹ ದೇವ್ರು ನೋಡ್ರಿ, ಆ ದೇವ್ರ ನೆನ್ಪಿಸ್ಕೊಂಡ್ರೆ ಏನೋ ಇಂಥ ದೇವ್ರು ಬೇಕು ನಮ್ಗೆ ಅನ್ಸುತ್ತೆ. ನಿಮ್ಮೆಲ್ರಿಗೂ ಮನೆ ಇದ್ಯಾ ಅಂತ ಕೇಳುತ್ತೆ. ಅಲ್ಲ ಬ್ಯಾರ ಹೇಳ್ತಾನೆ, ಇಲ್ಲ ತಾಯಿ ನನಗ್ ಮನೆ ಇಲ್ಲ ಅಂತಾನೆ. ಹೌದಾ, ಹಾಗಾದ್ರೆ ನಿಮ್ಮೆಲ್ರಿಗೂ ಮನೆ ಆಗೋವರೆಗೆ ನನಗೂ ಮನೆ ಬೇಡ ಅಂತ ಹೇಳುತ್ತಾ ದೇವ್ರು. ಆಗ ಚಾವಣಿ ಇಲ್ಲದ ಗುಡಿಯಲ್ಲಿ ಇಂದು ಕೂಡ ಮನೆ ಮಂಚಮ್ಮನಾಗಿ ಆ ದೇವಿ ಪೂಜಿತಳಾಗ್ತಾ ಇದ್ದಾಳೆ. ಈಗ ದೇವನೂರರಿಗೆ ಅನ್ಸೋದೇನಪ್ಪಾ ಅಂದ್ರೆ ಈ ರೀತಿಯಾದಂತಹ ದೇವರು ಬೇಕು ನನಗೆ. ಚಾವಣಿ ಇಲ್ಲದ ಗುಡಿಯಲ್ಲಿ ಕರುಣೆ ಮತ್ತು ಸಮಾನತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ದೇವರು ಅಂದ್ರೆ ನನಗೆ ಏನಾದ್ರು ಕಷ್ಟ ಅಂತ ನಾವು ದೇವ್ರ ಹತ್ರ ಹೋದ್ರೆ ದೇವ್ರು ಕೇಳುತ್ತೆ, ಏನ್ ಕೊಡ್ತೀಯ ನನ್ಗೆ ಅಂತ. ಇಂಥ ದೇವ್ರು ಬೇಕಲ್ಲ. ತಾಯಿ ನಿನ್ಗೆ 2 ಕಾಲಿಂದ ಏನಾರು ಕೊಡ್ತೀನಿ ಇದ್ರೆ ಬೇಡ, ನನಗೆ 4 ಕಾಲಿಂದೇ ಬೇಕು ಅನ್ನತ್ತೆ. 4 ಕಾಲಿಂದ ಕೊಡ್ತೀನಿ ಇದ್ರೆ ಬೇಡ, ನನಗೆ ವಜ್ರದ್ದೇ ಬೇಕು, ಚಿನ್ನದ್ದೇ ಬೇಕು ಡಿಮ್ಯಾಂಡ್ ಮಾಡುತ್ತೆ. ಅದು ಎದುರುಗಡೆ ಇಂಥವ್ನು ಯಾವ ವರ್ಗದಲ್ಲಿದ್ದಾನೆ, ಅವ್ನ್ ಬಡವನ ಶ್ರೀಮಂತ ನೋಡ್ರಿ, ಅದನ್ನ ನೋಡ್ಬಿಟ್ಟು ಅದ್ರ ಆಧಾರದ ಮೇಲೆ ದೇವ್ರು ಕೇಳುತ್ತೆ. ದೇವನೂರವ್ರಿಗೆ ಹೇಳ್ತಾ ಇದಾರೆ, ಇಂತಹ ದೇವ್ರುಗಳು ನನಗೆ ಬೇಕಾಗಿಲ್ಲ. ಯಾರಿಗೆ ಏನಿಲ್ವೋ ಅದನ್ನ ಕೊಡಕ್ಕಿರೋದು ದೇವ್ರು. ಹಾಗಾಗಿ ಕರುಣೆ ಮತ್ತು ಸಮಾನತೆಯನ್ನ ಮನಸ್ಥಿತಿ ಇದೆಯಲ್ಲ ಅದೇ ದೇವರಾಗುತ್ತೆ ಅಂತ ಹೇಳಂತಹ ಇಲ್ಲಿ ವಿಚಾರ ನಿಜವಾಗ್ಲು ಎಂಥವ್ರನ್ನು ಕೂಡ ಮನವ ಕಾಡುತ್ತೆ. ಒಂದು ಕ್ಷಣ ನಾವು ಯೋಚನೆ ಮಾಡ್ಬೇಕು, ನಾವು ದೇವರಾಗಬಹುದು ಯಾವಾಗ ನಮ್ಮೊಳಗೆ ಕರುಣೆ ಮತ್ತೆ ಸಮಾನತೆಯ ಭಾವ ನಮ್ಮಲ್ಲಿ ಇದ್ದಾಗ. ಇಷ್ಟು ಹೇಳ್ತಾ ಈ ಭಾಗ ಮನವ ಕಾಡುತ್ತಿದೆ ಇದ್ದಲ್ಲಿ ನನ್ನ ದೇವರು ಕತೆ ಮುಕ್ತಾಯಗೊಳ್ಳುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಭಾಗ ಯಾವ್ದಪ್ಪ ಅಂದ್ರೆ ದಯೆಗಾಗಿ ಈ ನೆಲ ಒಣಗಿದೆ ಅಂತ ಹೇಳಿ. ನೋಡ್ರಿ, ಕರುಣೆ ಆಯ್ತು, ಸಮಾನತೆ ಆಯ್ತು, ದಯೆ ಹೆಚ್ಚು ಕಡಿಮೆ ಅದೇ ಅರ್ಥ ಬರುತ್ತೆ. ಆದ್ರೆ ದಯೆಗಾಗಿ ಈ ನೆಲ ಒಣಗಿದೆ ಅಂತ ಯಾವಾಗ ಹೇಳ್ತಾರಪ್ಪ ಅಂದ್ರೆ ನೋಡಿ 12ನೇ ಶತಮಾನ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಚನ ಸಾಹಿತ್ಯ ಬೆಳಕಿಗೆ ಬಂದಂತಹ ಕಾಲ. ಸುಮಾರು ವಚನಕಾರರು ನಮ್ಮ ನಾಡಿಗೆ ಸರ್ವಶ್ರೇಷ್ಠವಾಗಿರೋಂಥದ್ದು. ಯಾಕೆ ಅಂತಂದ್ರೆ ಅಲ್ಲಿಂದ ಹಿಂದೆ ಹಳಗನ್ನಡ ಸಾಹಿತ್ಯ ಇತ್ತು. ಹಳಗನ್ನಡ ಸಾಹಿತ್ಯ ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇರ್ಲಿಲ್ಲ, ಎಲ್ರಿಗೂ ಗೊತ್ತಿರೋ ಅಂಥದ್ದು. ಅದು ಪಂಡಿತರಿಗೆ ಅಷ್ಟೇ ಅರ್ಥ ಆಗ್ತಾ ಇತ್ತು. ಅದು ಓದಕ್ಕೂ ಕಷ್ಟ, ಅದನ್ನ ಅರ್ಥೈಸ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇತ್ತು. ಅಂತಹ ಸನ್ನಿವೇಶದಲ್ಲಿ ಹುಟ್ಟಿಕೊಂಡಿದ್ದೆ ಯಾವ ಸಾಹಿತ್ಯ? ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ. ಈ ವಚನ ಸಾಹಿತ್ಯ ಪಂಡಿತರಿಗೆ ಅಷ್ಟೇ ಅಲ್ಲದೆ ಸಾಮಾನ್ಯ ಜನರಿಗೂ ಕೂಡ ಅದನ್ನ ನೋಡಿದ್ರೆ ಸಾಕು ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಹೀಗಾಗಿ ವಚನ ಸಾಹಿತ್ಯ ಅನ್ನೋದೇನಾಗುತ್ತೆ ಅಂದ್ರೆ ವಿಶ್ವ ಪ್ರಖ್ಯಾತಿಯಗೊಳ್ಳುತ್ತೆ. ಇಂತಹ ವಚನ ಸಾಹಿತ್ಯವನ್ನ ದೇವನೂರರು ಯಾವ ತರ ನೋಡ್ತಾರೆ, ಏನು ಅದರಿಂದ ನಿರೀಕ್ಷೆ ಮಾಡ್ತಾರೆ ಅಂತ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಈ ವಚನ ಧರ್ಮವನ್ನ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಜಾತಿ ಧರ್ಮದ ಬಚ್ಚಲಿನಿಂದ ಹೊರ ತೆಗೆದು ನಿಲ್ಲಿಸ್ಬೇಕಾಗಿದೆ. ಅಂದ್ರೆ ಇಲ್ಲಿ ಅರ್ಥ ಏನಪ್ಪಾ ಅಂದ್ರೆ
ವಚನಕಾರರನ್ನ ವಚನಗಳನ್ನ ಕೆಲವೊಂದಷ್ಟು ಜನ ಇವ್ರು ನಮಿಗ್ ಮಾತ್ರ ಅಂತ ಹೇಳಿ ಸೀಮಿತವಾಗಿ ಕಟ್ಟಿಟ್ಕೊಂಡಿದ್ದಾರೆ. ಅದಾಗಬಾರ್ದು. ವಚನಕಾರರನ್ನ ಏನ್ ಮಾಡ್ಬೇಕು, ಜಾತಿಯ ಬಚ್ಚಲಿನಿಂದ ಹೊರಗ್ ತಂದ್ರೆ ಏನಾಗುತ್ತೆ, ಇಡೀ ಜಗತ್ತನ್ನ ಅದು ರಕ್ಷಿಸುತ್ತೆ. ಜಗತ್ತಿಗೆ ಏನ್ ಬೇಕೋ ಅದನ್ನ ಕೊಡೋ ಅಂತಹ ಶಕ್ತಿ ಯಾವ್ದಕ್ಕಿದೆ, ವಚನಗಳಿಗಿದೆ. ಆದ್ರೆ ಅದನ್ನ ಇದು ನಮಿಗ್ ಮಾತ್ರ, ನಮಿಗ್ ಅಷ್ಟೇ ಮೀಸಲು ಅಂತ ಹೇಳಿ ದಯವಿಟ್ಟು ಕಟ್ಟಿಟ್ಕೋಬೇಡ್ರಿ. ನೋಡ್ರಿ, ಜನಲ್ಲಿ ಎಂತಹ ಮನಸ್ಥಿತಿ ಇರುತ್ತೆ ಅಂದ್ರೆ, ಜಾತಿ ಆದರೆ ಇದು ಕೆಟ್ಟ ಜಾತಿ ಅಂದ್ರೆ, ಧರ್ಮಗಳೊಳಗೆ ಜಾತಿಗಳನ್ನ ನೋಡಿದಾಗ ಅವನು ಕೆಳ ಜಾತಿ ಮೇಲ್ ಜಾತಿ ಅಂತ ಆಲೋಚನೆ ಮಾಡ್ತೀವಿ. ಆದ್ರೆ ಧರ್ಮವಾದರೆ ನಾವೆಲ್ಲರೂ ಒಂದೇ, ಅದು ಶ್ರೇಷ್ಠ ಧರ್ಮ ಅಂತ ಹೇಳ್ತೀವಿ. ಇದು ತಪ್ಪು. ನಾವು ಧರ್ಮ ಹೇಗೆ ಎಲ್ಲರೂ ಒಂದೇ, ಮಾನವ ಕುಲ ಒಂದೇ ಅಂತ ಹೇಳ್ತೀವೋ, ಅಲ್ಲಿ ಜಾತಿ ಅಂತ ಬಂದಾಗ್ಲೂ ನಾವೆಲ್ಲರೂ ಒಂದೇ ಅನ್ನೋ ಭಾವ ಬೇಕು. ಆ ಭಾವವನ್ನು ಮೂಡಿಸಿದ್ರು ಯಾರು, ವಚನಕಾರರುಗಳು. ಆದ್ರೆ ಅದನ್ನ ಜಾತಿಯನ್ನ ಬಚ್ಚಲಲ್ಲಿ ಕೂಡಾಕ್ಬಿಟ್ಟಿದೀವಿ. ಅದರಿಂದ ಹೊರಗ್ ತಂದು ಸ್ವತಂತ್ರವಾಗಿ ಬಿಡ್ಬೇಕು ಅದನ್ನ ಅಂತ ನಿರೀಕ್ಷೆ ಮಾಡ್ತಾರೆ ಯಾರು, ದೇವನೂರು ಮಹಾದೇವ ಅವರು. ಹೀಗೆ ದಯೆಗಾಗಿ ನೆಲ ಒಣಗಿದೆ. ಅದನ್ನ ಯಾವ ರೀತಿಯಾಗಿ ಹಸಿಗೊಳಿಸ್ಬೋದು ಅಂದ್ರೆ, ವಚನಗಳನ್ನ ನಾವು ಸ್ವತಂತ್ರವಾಗಿ ಬಿಟ್ಟಾಗ ಮಾತ್ರ ಸಾಧ್ಯ ಅಂತ ಹೇಳಿ ಅವರು ಮಾತನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ಇದೇ ಭಾಗದಲ್ಲಿ ಬರೋಂಥದ್ದು ಮೂರ್ಛಾವಸ್ಥೆಯಲ್ಲಿರುವಂತಹ ಕಾರುಣ್ಯ ಅಂತ ಹೇಳಿ. ಮೂರ್ಛಾವಸ್ಥೆಯಲ್ಲಿರುವಂತಹ ಕಾರುಣ್ಯ ಎಷ್ಟು ಅದ್ಭುತವಾದ್ದು ಅಂತ ಅಂದ್ರೆ, ನೋಡಿ, ಪ್ರತಿಯೊಬ್ಬ ಮನುಷ್ಯನು ಕೂಡ ಸ್ಪಂದಿಸ್ತಾನೆ ಎಲ್ಲಾ ವಿಚಾರಕ್ಕೂ. ಯಾವ ರೀತಿಯಾಗಿ ಸ್ಪಂದಿಸ್ತಾನೆ ಅಂದ್ರೆ, ಇವಾಗ ನಾವು ದಾರಿಲೆಲ್ಲೋ ಬರ್ತಾ ಇರ್ತೀವಿ, ಅಲ್ಲಿ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಅಥವಾ ಏನೋ ಒಂದು ಅನಾಹುತ ಆಗಿದೆ ಅಂದ ತಕ್ಷಣ ನಮ್ಮ ಮನ್ಸಿಗೆ ಅನ್ಸುತ್ತೆ, ಪಾಪ ಅವ್ರಿಗೆ ಎಷ್ಟು ಕಷ್ಟ ಅಲ್ವಾ, ಅವ್ರೆಷ್ಟು ನೋವು ತಿಂತಿದ್ದಾರೆ ಅಲ್ವಾ, ಅವ್ರೆಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದಾರಲ್ವಾ, ಎಲ್ಲ ಅನ್ಸುತ್ತೆ. ಅಂದ್ರೆ ಇದ್ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಆ ಮನುಷ್ಯ ಅದಕ್ಕೆ ಮಿಡಿತಾ ಇದ್ದಾನೆ, ಅವನ ಹೃದಯ ಒಳ್ಳೇದು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅವ್ನು ಎಷ್ಟು ಮಟ್ಟಿಗೆ ಒಳ್ಳೆಯವನು ಅನ್ನೋದಕ್ಕೆ ಅವರು ಆ ಮನುಷ್ಯನಲ್ಲಿರೋ ಅಂತಹ ಗುಣವನ್ನ ಹೆಚ್ಚರಿಸೋದು ಹೇಗೆ, ಯಾವ ಗುಣ ಅನ್ನೋದನ್ನ ಅವರು ಇದ್ರಲ್ಲಿ ಹೇಳ್ತಾರೆ. ಯಾವ್ದ್ರಲ್ಲಿ, ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯದ ಭಾಗದಲ್ಲಿ. ನೋಡಿ, ಡಾಕ್ಟರ್ ಅಶೋಕ್ ಪೈ ಅವರು ಎಲ್ರಿಗೂ ಗೊತ್ತಿರೋಂತಹ ಪ್ರಖ್ಯಾತ ಮನೋವೈದ್ಯರು. ಡಾಕ್ಟರ್ ಅಶೋಕ್ ಪೈ ಅವರ ಒಂದು ಸಂಶೋಧನಾ ಸತ್ಯ ಇದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, 2 ಕೊಠಡಿ ಒಳಗಡೆ, ಇವಾಗ ಉದಾಹರಣೆಗೆ ಇದೊಂದು ಕೊಠಡಿ ಅಂತ ಅನ್ಕೊಳ್ಳೋಣ. ಈ ಕೊಠಡಿಯಲ್ಲಿರೋ ಅಂತಹ ಜನರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಟಿವಿ ನೋಡ್ತಾ ಇದ್ದಾರೆ. ಈ ಕೊಠಡಿಯಲ್ಲಿರೋ ಅಂತಹ ಜನರೆಲ್ಲ ತಮ್ಗಿಷ್ಟ ಬಂದಂಗೆ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರು ಟಿವಿ ನೋಡ್ತಾ ಇಲ್ಲ. ಇವರು ಈ ಕೊಠಡಿಯಲ್ಲಿರೋರು ಏನ್ ಮಾಡ್ತಾರೆ, ಆ ಟಿವಿಯಲ್ಲಿ ಯಾವುದೋ ಒಂದು ನೃತ್ಯ ನೋಡಿ ಸಂತೋಷ ಪಡ್ತಾರೆ. ಆ ಸಂತೋಷ ಆದಾಗ ನಗು ಏನೋ ಒಂದು ಕೇಳಿಸುತ್ತೆ. ಇವರು ಈ ಕೊಠಡಿಯಲ್ಲಿರೋರು ತಮ್ಗೆ ಅರಿವಿಲ್ಲದೆ ಏನ್ ಮಾಡ್ತಾರೆ ಅಂದ್ರೆ, ಅವರು ಯಾಕೋ ನಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಮುಖದಲ್ಲೂ ಗೊತ್ತಿಲ್ದಾನೆ ನಗು ಬರುತ್ತೆ. ನೆಕ್ಸ್ಟ್ ಈ ಕೊಠಡಿಯಲ್ಲಿರೋರು ಏನ್ ಮಾಡ್ತಾರೆ, ಯಾವುದೋ ಒಂದು ಕೊಲೆಯ ಸನ್ನಿವೇಶವನ್ನ ದೂರದರ್ಶನದಲ್ಲಿ ನೋಡ್ತಾರೆ. ಅವಾಗ ಅವರು ಬೇಜಾರಾಗಿ ನಿಶಬ್ದರಾಗ್ತಾರೆ ಅಥವಾ ಅವರಲ್ಲಿ ದುಃಖ ಭಾವ ಬರುತ್ತೆ. ಈಗ ಆ ಟಿವಿಯನ್ನ ನೋಡದಲೇ ಇರೋ ಅಂತಹ ಪಕ್ಕದ ಕೊಠಡಿಯವ್ರಿಗೂ ಕೂಡ ಏನಾಗುತ್ತೆ ಅಂದ್ರೆ, ದುಃಖದ ಭಾವ ಮೂಡುತ್ತೆ. ನೋಡ್ರಿ, ಅವ್ರು ನೋಡೇ ಇಲ್ಲ. ಇವಾಗ ನಾವು ಪ್ರತಿ ದಿನನಿತ್ಯ ನಡೆಯೋಂಥದ್ದು ಹಾಗೆ, ನಮ್ ಎದುರುಗಡೆ ಇರೋರು ನಗ್ತಾ ಏನ್ ಚೆನ್ನಾಗಿದ್ದೀರಾ ಅಂದ್ರೆ ನಾವು ನಗ್ತಾ ಚೆನ್ನಾಗಿದೀವಿ ಅಂತಾನೆ. ಅವ್ರೇನಾದ್ರು ಮುನಿಸ್ಕೊಂಡ ಮುಖ ತಿರುಕೊಂಡ ಕೇಳಿದ್ರೆ ನಾವು ಏನ್ ಹೇಳ್ತೀವಿ ಸಹಜವಾಗಿ, ಅವ್ರ ಕ್ರಿಯೆ ಹೇಗಿರುತ್ತೆ ಹಂಗೆ ನಮ್ಮ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಸಹಜವಾಗಿ. ಈ ಸತ್ಯ, ಒಂದು ಕೊಠಡಿಯಲ್ಲಿರೋರು ಯಾವ ರೀತಿಯಾಗಿದ್ರೋ ಇನ್ನೊಂದು ಕೊಠಡಿಯಲ್ಲಿ ಇರೋರು ಏನ್ ಸ್ಪಂದಿಸಿದ್ರೋ, ಇದು ಏನನ್ನ ಹೇಳುತ್ತೆ ಅಂದ್ರೆ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿರುವುದಿಲ್ಲ. ಅವನು ಇನ್ನೊಬ್ಬನಿಗೆ ಯಾವಾಗ್ಲೂ ಕೂಡ ಮಿಡಿತಾ ಇರ್ತಾನೆ, ಸ್ಪಂದಿಸ್ತಾ ಇರ್ತಾನೆ ಅನ್ನೋ ಒಂದ ಸತ್ಯವನ್ನ ಹೇಳುತ್ತೆ. ಹಾಗಾದ್ರೆ ಅವನು ಆ ರೀತಿ ಸ್ಪಂದಿಸ್ತಾನೆ, ಆದ್ರೆ ಏನು ಮಾಡಲ್ಲ. ಅದನ್ನೇ ಅವ್ರು ಹೇಳುದು ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯ. ನೋಡ್ತೀವಿ ಎಲ್ಲದನ್ನು, ತಪ್ಪು ಅಂತ ಗೊತ್ತಿರುತ್ತೆ, ಎಲ್ಲವನ್ನು ಗಮನಿಸ್ತೀವಿ. ಸಮಾಜದಲ್ಲಿ ಭೇದ ಭಾವ ಇರಬಾರ್ದಿತ್ತು, ಲಂಚಗೊಳಿತನ ಇರಬಾರ್ದಿತ್ತು, ಭ್ರಷ್ಟಾಚಾರ ಇರಬಾರ್ದಿತ್ತು, ಮತ್ ಇನ್ನೊಂದಿನ ಪ್ರತಿಯೊಂದನ್ನು ಹೇಳ್ತೀವಿ. ಅಲ್ಲಿಗೆ ನಮಗ್ ಗೊತ್ತಾಗ್ತಾ ಇದೆ ಏನಿದೆ ಅಂತ, ಆದ್ರೆ ನಮ್ ಬುದ್ಧಿಶಕ್ತಿನೇ ಎಲ್ಲ ಎಲ್ಲಿಗೆ ತಗೊಂಡೋಗ್ಬಿಟ್ಟಿದೀವಿ ಅಂದ್ರೆ, ಅನ್ಕಾನ್ಶಿಯಸ್ ಅಂದ್ರೆ ಆ ಮೂರ್ಛಾವಸ್ಥೆಯಾಗಿ ತಗೊಂಡೋಗ್ಬಿಟ್ಟಿದೀವಿ ಅಷ್ಟೇ. ಅದ್ರಿಂದ ಹೊರಗ್ ಬನ್ನಿ. ನಮ್ಮಲ್ಲಿರೋ ಅಂತಹ ಯಾವ್ದನ್ನ ಕರುಣೆ ಬುದ್ಧಿಯನ್ನ ಏನಿಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದೆ ಅಂತ ಇವಾಗ ಗೊತ್ತಾಯ್ತು ಅಶೋಕ್ ಪೈ ಅವರ ಸಂಶೋಧನಾ ಸತ್ಯದಿಂದ. ಅದನ್ನ ಆಕ್ಟಿವೇಟ್ ಮಾಡ್ಬೇಕಷ್ಟೇ. ಇವಾಗ ನಾವು ಬರೀ ಎಲ್ಲೋ ಭಾಷಣಕ್ಕಷ್ಟೇ ಸೀಮಿತ, ಇನ್ನೊಂದೆಲ್ಲ ನಮ್ ಲೇಖನ ಬರವಣಿಗೆ ಎಲ್ಲ ಅಷ್ಟೇ ಸೀಮಿತ ಮಾಡ್ದಲೆ ಅದನ್ನ ಆಚರಣೆಗೆ ತರಬೇಕು ಅಂತಹ ವಾದ ಯಾರ್ದು, ದೇವನೂರು ಮಹಾದೇವರದಾಗಿರುತ್ತೆ. ಇದೇ ರೀತಿಯಾಗಿ ಕೇವಲ ಮನುಷ್ಯನಾಗಿರುವುದೆಂದರೆ ಯಾರು ಅಂತ ನೋಡೋದಾದ್ರೆ, ನೋಡಿಲಿ, ಒಬ್ಬ ವ್ಯಕ್ತಿಗೆ ಇರುವ ಸೂಕ್ಷ್ಮತೆ, ಅಂತಃಕರಣ, ಸಹಾನುಭೂತಿ, ಕಾಣುವ ಕಣ್ಣು ಹಾಗೂ ಆತ ನಿಂತ ನೆಲೆ, ಇವುಗಳಿಂದಾಗಿ ಒಂದೇ ವಸ್ತು ವಿಚಾರಗಳು ಹೇಗೆ ಯಜಮಾನ್ಯವೋ ಪ್ರತಿಭಟನೆಯೋ ಬಂಡಾಯವೋ ಆಗಿ ಪರಿಣಮಿಸುವ ರೀತಿಯನ್ನು ಒಂದು ಉದಾಹರಣೆಯ ಮೂಲಕ ಮನದಟ್ಟು ಮಾಡಲು ಪ್ರಯತ್ನಿಸುವೆ. ಅಂದ್ರೆ
ಒಂದೇ ವಿಚಾರವನ್ನ ಎಷ್ಟು ತರ ಜನ ಇರ್ತಾರೋ ಅಷ್ಟು ತರಕ್ಕೆ ಆಲೋಚನೆ ಮಾಡಬಹುದು ಅನ್ನೋದನ್ನ ಅವ್ರು ಹೇಳ್ತಾರೆ. ಅಂದ್ರೆ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಅವ್ರ ಬಾಯಲ್ಲಿ ಉತ್ತರಗಳು ಬರುತ್ತೆ. ಒಂದು ಸನ್ನಿವೇಶವನ್ನ ಅವರು ಉದಾಹರಣೆ ಕೊಟ್ಟು ಹೇಳ್ತಾರೆ. ಯಾವ್ದಪ್ಪ ಅಂದ್ರೆ, ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನವಿದೆ. ಅದಕ್ಕೆ ಪ್ರಮುಖವಾದ ಮುಖ್ಯವಾದ ಭಕ್ತ ನಮ್ಮ ಕನಕದಾಸ. ಕನಕ ಏನ್ ಮಾಡ್ತಾನೆ, ದರ್ಶನಕ್ಕೆ ಅಂತ ಹೋದಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಕನಕನಿಗೆ ಅವಕಾಶ ಕೊಡಲ್ಲ. ನೀನು ಕೀಳು ಜಾತಿಯವನು, ನಿನಗೆ ದೇವಸ್ಥಾನದೊಳಗಡೆ ಪ್ರವೇಶ ಇಲ್ಲ ಅಂತ ಅಂದಾಗ ಕನಕನೇ ಯಾರು ಶ್ರೀಕೃಷ್ಣ ಪರಮಾತ್ಮನೇ ಹಿಂದಿರುಗಿ ಅವನಿಗೆ ದರ್ಶನ ಕೊಟ್ಟು ಕನಕನ ಕಿಂಡಿಯಾಗಿ ಅಲ್ಲಿ ಹಾಡುವ ಶೈಲಿಯಲ್ಲಿ ನಿಂತಿರೋ ಅಂತಹ ಭಕ್ತ ಕನಕದಾಸನ ಮೂರ್ತಿಯನ್ನ ನಾವು ಕಾಣ್ಬೋದು. ಈಗ ಈ ಮೂರ್ತಿ ಎರಡನ್ನೂ ನೋಡಿದಾಗ ಕನಕದಾಸರಿಗೆ ದರ್ಶನ ಕೊಟ್ಟಂತಹ ಶ್ರೀಕೃಷ್ಣನನ್ನ ನೋಡಿದಾಗ ಯಾರ್ಯಾರ ಮನಸ್ಸಲ್ಲಿ ಏನೇನ್ ಭಾವನೆಗಳು ಮೂಡುತ್ತೆ ಅನ್ನೋದನ್ನ ನಾವ್ ಈ ಭಾಗದಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡ್ರಿ, ಮಾಧ್ವ ಜನಾಂಗದ ಕಟ್ಟ ಸಂಪ್ರದಾಯಸ್ಥ ಕರ್ಮಠನಿಗೆ ಆ ಸನ್ನಿವೇಶ ಯಾವ ರೀತಿಯಾಗಿ ಕಾಣಿಸುತ್ತೆ? ಶ್ರೀಕೃಷ್ಣ ಕನಕದಾಸನಿಗೆ ಹಿಂದಿರುಗಿ ದರ್ಶನ ಕೊಟ್ಟಿರ ಅಂತಹ ಸನ್ನಿವೇಶ. ಛೇ, ಒಬ್ಬ ಹೀನ ಜಾತಿಯವನಿಗೆ ಭಗವಂತನನ್ನೇಕೆ ತಿರುಗಿಸುವುದೆಂದರೇನು ಅನ್ನಿಸಬಹುದು. ಒಬ್ಬ ಹೀನ ಜಾತಿಯವನಿಗೋಸ್ಕರ ದೇವರೇ ತಿರುಗಿದ್ದನಲ್ಲ, ಛೇ ಎಂತಹದಿದು ಅಂತ ಅನ್ಸುತ್ತೆ. ಅದೇ ರೀತಿಯಾಗಿ ಒಬ್ಬ ಮಧ್ವ ಜನಾಂಗದ ಉದಾರವಾದಿಯಾಗಿರೋ ಅಂತವನಿಗೆ, ಧಾರ್ಮಿಕ ಮನುಷ್ಯನಿಗೆ ಕೃಷ್ಣ ಪರಮಾತ್ಮ ಏನು ನಿನ್ನ ಲೀಲೆ, ಒಬ್ಬ ಭಕ್ತನಿಗೋಸ್ಕರ ನೀನೇ ಹಿಂದಿರುಗಿ ದರ್ಶನ ಕೊಟ್ಟಿದ್ದೀಯಲ್ಲ ಅನ್ನೋ ಅಂತಹ ಭಾವನೆ ಬಂದು ಅವನು ಮೊದಲನೇ ನೋಡ್ದನು ಶ್ರೀಕೃಷ್ಣ ಹಿಂಗ್ ಮಾಡ್ದಂತ ಅವನಿಗೆ ನಿದ್ದೆನೇ ಬರಲ್ಲ. ಇವನ್ಗೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಎಂತಹ ಲೀಲೆ ಇರೋ ಅಂತವನು ನೋಡ್ರಿ, ಭಕ್ತನಿಗೋಸ್ಕರ ಹಿಂದಿರುಗಿ ದರ್ಶನ ಕೊಟ್ಟ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ, ಎಲ್ಲ ಒಂದೇ ಜಾತಿಯವರೇ ಆದ್ರೆ ಆಲೋಚನಾ ವಿಧಾನ ಎಷ್ಟು ವಿಭಿನ್ನವಾಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಅದೇ ಮಧ್ವ ಜನಾಂಗದ ಸೂಕ್ಷ್ಮ ಜ್ಞಾನದ ಮಾನವೀಯ ಪ್ರಜ್ಞಾವಂತನೊಬ್ಬ ಹುಟ್ಟುವುದು ಅಸಂಭವವೇ? ಹಾಗಾದ್ರೆ ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ಆ ಸನ್ನಿವೇಶನ ನೋಡಿದ್ರೆ ಏನಂತ ಅನ್ಕೋಬಹುದು? ಅವ್ರನೊಳಗೆ ಏನ್ ಕಾಣಿಸುತ್ತಪ್ಪ ಅಂತ ಅಂದ್ರೆ, ಮಠದೊಳಗಿನ ಕಿಂಡಿ ಹಿಂದೆ ನಿಂತು ಆತ ಹೊರ ನೋಡಿದರೆ ಕಾಣುವ ಕನಕನನ್ನು ಕಂಡು, ನನ್ನ ಪೂರ್ವಜರು ಎಷ್ಟೊಂದು ಪಾಪಿಷ್ಟರು, ದೇವರಿಗೆ ಸಮಾನರಾದ ಸಂತ ಕನಕನನ್ನು ಹೊರಗೆ ನಿಲ್ಲಿಸಿ ಬಿಟ್ಟಿದ್ದಾರಲ್ಲ. ತನ್ನ ಪೂರ್ವಜರಿಗೆ ಪೂರ್ಣ ಪ್ರಜ್ಞೆಯ ಮಾತಿನಲ್ಲಿ ಅಲ್ಪ ಪ್ರಜ್ಞೆಯೂ ಇಲ್ಲದಾಯ್ತೆ. ಅಂತಹ ಭಕ್ತ ಕನಕದಾಸನನ್ನ ಹೊರ ನಿಲ್ಲಿಸಿದರಲ್ಲ, ಎಂತಹ ಮನಸ್ಥಿತಿ ನನ್ನ ಪೂರ್ವಜರಿಗೆ ಅಂತ ದೂಷಿಸ್ತಾನೆ. ಅದೇ ರೀತಿಯಾಗಿ ಇಂತಹ ಕನಕನ ಜನಾಂಗಕ್ಕೆ ಸೇರಿದ, ಕನಕ ಜಾತಿಗೆ ಸೇರಿದ ಅಂತಹ ಒಬ್ಬ ವ್ಯಕ್ತಿ ಆ ಮೂರ್ತಿಯನ್ನೇನಾದರೂ ನೋಡಿದರೆ ನಮ್ಮ ಕನಕ ದೇವರನ್ನೇ ತಿರುಗಿಸಿ ಬಿಟ್ಟ, ನಮ್ಮ ಕನಕ ಏನ್ ಮಾಡದ, ದೇವರನ್ನೇ ಹಿಂದಿರುಗಿಸ್ಬಿಟ್ಟ, ಎಂಥವನು ಅಂತ ಅವನಿಗೆ ಕೃಷ್ಣನ ಮಹತ್ವಕ್ಕಿಂತ ಕನಕನ ಮಹತ್ವನೇ ಹೆಚ್ಚು ಅನ್ನೋ ತರ ಆಲೋಚನೆಯನ್ನ ಮಾಡ್ತಾ ಹೋಗ್ತಾನೆ. ಈಗ ಇನ್ನೊಬ್ಬನಿಗೆ ಕನಕ ಹೊರಗೆ ನಿಂತಿರುವುದು ಎದೆಗೆ ಬರ್ಜಿ ಚುಚ್ಚಿದಂತಾಗಿ ಆ ಮಠವನ್ನೇ ಭೂಮಿ ಮೇಲಿಂದ ಧ್ವಂಸ ಮಾಡಿ ಬಿಡಬೇಕೆನ್ನಿಸುತ್ತದೆ. ಒಬ್ಬನಿಗೆ ಕನಕ ಏನಿರ್ತಾರೆ ಆ ಜಾತಿಯವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗೆ ಏನನ್ಸುತ್ತೆ, ನಮ್ಮ ಕನಕನ ಮೂರ್ತಿಯನ್ನೇ ಭಕ್ತನಿಗೋಸ್ಕರ ಯಾರು ಶ್ರೀಕೃಷ್ಣ ಪರಮಾತ್ಮ ತಿರುಗಿದ್ದಾನೆ ಅಂತ ಅನ್ಸಿದ್ರೆ, ಇನ್ನೊಬ್ಬನಿಗೆ ಏನನ್ಸುತ್ತೆ, ನಮ್ ಕನಕ ಮೂರ್ತಿಯನ್ನ ಆಚೆಗಿಟ್ಟವರಲ್ಲ, ಈ ದೇವಸ್ಥಾನನೇ ಧ್ವಂಸ ಮಾಡ್ಬೇಕು ಅಂತ ವಿಕೃತ ಮನಸ್ಥಿತಿ ಕೂಡ ಕೆಲವರಿಗೆ ಮೂಡುತ್ತೆ. ಸನ್ನಿವೇಶ ಸಂದರ್ಭ ಒಂದೇ ಆಗಿದೆ, ಆದ್ರೆ ಆಲೋಚನಾ ವಿಧಾನ ಏನಾಗಿದೆ, ಬೇರೆ ಆಗಿದೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ನಂತರ ಇವೆಲ್ಲಾ ಸನ್ನಿವೇಶಗಳನ್ನು ನೋಡಿದಂತಹ ಯಾರು ಕನಕದಾಸ ಏನಾದ್ರೂ ಮತ್ತೆ ಬಂದು ಇವ್ರೆಲ್ಲಾರನು ನೋಡಿದ್ರೆ ಅವನ ಮನಸ್ಸಲ್ಲಿ ಯಾವ ಭಾವನೆ ಹುಟ್ಟುತ್ತಪ್ಪ ಅಂತಂದ್ರೆ, ಮೇಲು ಕೀಳು ಎಂಬ ಜಾತಿಯ ಬಚ್ಚಲಿನಲ್ಲಿ ಹುಳುಗಳಾಗಿ ವಿಲ ಒದ್ದಾಡುತ್ತಿದ್ದಾರೆ, ನೋಡಲಾರೆ ಇವರನ್ನು ಮನುಷ್ಯರನ್ನಾಗಿಸು ಪರಮಾತ್ಮ ಅಂತ ಹೇಳಿ ಮತ್ತೆ ಯಾರು ಬೇಡ್ಕೊಳಕ್ ಶುರುವಾಗ್ತಾರೆ, ಕನಕದಾಸರೇ ಬೇಡ್ಕೊಳಕ್ ಶುರುವಾಗ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ತಿದೀವಿ ಸ್ನೇಹಿತರೆ, ಇವತ್ ಬದುಕ್ತಾ ಇದ್ದೀವಿ. ಅದನ್ನ ಬದಲಾಯಿಸ್ಬೇಕು ಅನ್ನೋ ಅಂತದ್ದು ಇವರ ಮನಸ್ಥಿತಿ ಆಗಿದೆ, ಯಾರು ದೇವನವರರ ಅನಿಸಿಕೆ ಆಗಿದೆ. ಯಾಕೆಂದರೆ ಈ ಜಾತಿ ಮತ ಮೇಲು ಕೀಳು ಭಾರತದಲ್ಲಿ ಏನೆಲ್ಲ ಆಗಬಹುದು, ಆದರೆ ಕೇವಲ ಮನುಷ್ಯನಾಗುವುದು ಬಲು ಕಷ್ಟ. ಏನ್ ಬೇಕಾದ್ರೂ ಸಾಧನೆ ಮಾಡ್ತೀವಿ, ಯಾವ ಉದ್ಯೋಗ ಬೇಕಾದ್ರೂ ಪಡಿತೀವಿ, ಹಣ ಎಷ್ಟ್ ಬೇಕಾದ್ರೂ ಸಂಪಾದನೆ ಮಾಡ್ತೀವಿ, ಆದ್ರೆ ಮನುಷ್ಯನಾಗಿ ಬದುಕೋದಿದೆಯಲ್ಲ ಜಗತ್ತಿನಲ್ಲಿ ಎಲ್ಲವುದಕ್ಕಿಂತ ಶ್ರೇಷ್ಠವಾದುದು. ಇದು ಯಾರಿಗ ಅರ್ಥ ಆಗುತ್ತೆ ಅಂದ್ರೆ, ಯಾವತ್ತಾದ್ರೂ ಆ ವ್ಯಕ್ತಿ ನೋವುಗಳನ್ನ ಅವಮಾನಗಳನ್ನ, ಇದು ಜಾತಿ ವರ್ಗ ವರ್ಣಕ್ಕಷ್ಟೇ ಸೀಮಿತವಾದದ್ದಲ್ಲ, ಯಾವ ವರ್ಗ ಯಾವ ಜಾತಿ ಯಾರಿಗ್ ಬೇಕಾದ್ರೂ ಇಂತಹ ಅನುಭವಗಳು ಆಗ್ಬಹುದು. ಆದ್ರೆ
ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನನ್ನಾಗಿ ನೋಡೋದಿದೆಯಲ್ಲ, ಅದು ಜಗತ್ತಿನಲ್ಲೇ ಎಲ್ಲದಕ್ಕಿಂತ ಸರ್ವಶ್ರೇಷ್ಠವಾದುದು ಅಂತ ಹೇಳ್ತಾ, ಅದನ್ನೇ ಇಂತಹ ಸನ್ನಿವೇಶಗಳನ್ನೆಲ್ಲ ನೋಡಲಾಗದಂತಹ ಸ್ಥಿತಿಗೆ ಇರಬಹುದು. ಋಷಿ ಮುನಿಗಳಾಗ್ಲಿ ದೇವರುಗಳಾಗ್ಲಿ ಎಲ್ಲವ ಗುಡ್ಡ ಕಾಡು ಬೆಟ್ಟ ಇಂಥ ಕಡೆಗೆ ಹೋಗಿ ನೆಲೆಸಿರಬಹುದು. ಇದನ್ನ ನೋಡೋದ್ಕಿಂತ ಎಲ್ಲರೂ ಒಂಟಿಯಾಗಿರೋದೇ ಮೇಲು ಅಂತ ಹೇಳಿ ಅಂತ ದೇವನೂರರು ಅಂದ್ಕೊಳ್ತಾರೆ. ಇದು ಕೇವಲ ಮನುಷ್ಯನಾಗುವುದೆಂದರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಅವರ ಮನಸ್ಥಿತಿನೂ ತುಂಬಾ ಮುಖ್ಯ ಅನ್ನೋಂಥದ್ದನ್ನ ನಾವು ಗಮನಿಸ್ಬೋದು. ಅದೇ ರೀತಿಯಾಗಿ ಇನ್ನೊಂದು ನಡೆದು ಬರುವ ಅರಿವು ಅನ್ನೋ ಒಂದು ಭಾಗ ಇದೆ ಸ್ನೇಹಿತರೆ. ನಡೆದು ಬರುವ ಅರಿವು ಅಂತಂದ್ರೆ ಇಲ್ಲಿ ಅವರು ಮೊಟ್ಟ ಮೊದಲಿಗೆ ಹೇಳ್ತಾರೆ, ಬೇಂದ್ರೆ ಅವರ 2 ಸಾಲುಗಳನ್ನ ಹೇಳ್ತಾರೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂದ ತಕ್ಷಣ ನಾವೇನಾದ್ರು ಅಲ್ಲಿ ತೋರ್ಸಿದ್ರೆ ಎಲ್ಲರೂ ಒಂದು ಕ್ಷಣ ಏನ್ ಮಾಡ್ತಾರೆ, ಯಾವ್ದೋ ಒಂದು ಪಕ್ಷಿ ಹಾರ್ತಾ ಇದೆ ನೋಡ್ಬೇಕು ನಾವ್ ಇವಾಗ ಅನ್ನೋ ಭಾವ ಬರುತ್ತೆ. ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಬೇಂದ್ರೆ ಅವರು ಅಲ್ಲಿ ಹೇಳ ಅಂತದ್ದು, ಕಾಲ ಪಕ್ಷಿ ಹಾರೋಗ್ತಾ ಇದೆ ನೋಡಿದಿರಾ ನೀವು. ದಿನ ದಿನ ಕಳೆದಂತೆ ಪಕ್ಷಿ ಏನಾಗುತ್ತೆ, ನಮ್ಮನ್ನ ಹಿಂದಕ್ಕಾಗ್ತಾ ಹೋಗುತ್ತೆ. ಹಿಂದೆ ನಡೆದಿದ್ದೆಲ್ಲವೂ ಇತಿಹಾಸ ಆಗ್ತಾ ಹೋಗುತ್ತೆ. ಈ ಸಾಲುಗಳನ್ನ ನೆನಪಿಸ್ಕೊಳ್ತಾ ಅವರು ನಡೆದು ಬರುವ ಅರಿವು ಅನ್ನೋದನ್ನ ಎತ್ಕೊಳ್ತಾರೆ. ನೋಡಿಲಿ, ಅವರು ಒಂದು ಪುಸ್ತಕ ಓದ್ತಾ ಇರ್ತಾರಂತೆ. ಯಾರು? ದೇವನೂರರು. ಶಿವಾನುಭವ ಶಬ್ದಕೋಶ ಅಂತ ಹಳಕಟ್ಟಿಯವರ ಪುಸ್ತಕ ಅದು. ಶಿವಾನುಭವ ಶಬ್ದಕೋಶ. ಈ ಪುಸ್ತಕದಲ್ಲಿ ಅವರು ಯಾರು ಹಳಕಟ್ಟಿಯವರು ಅರಿವು ಎಂದರೇನು ಅನ್ನೋ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಅರಿವು ಅಂತ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ತಿಳುವಳಿಕೆ, ಜ್ಞಾನ ಅನ್ನೋ ಒಂದು ಅರ್ಥಗಳು ಗೊತ್ತಾಗ್ತವೆ. ಹಾಗಾದ್ರೆ ಅರಿವು ಅಂತ ಅಂದ್ರೆ ಹಳಕಟ್ಟಿಯವರ ಪ್ರಕಾರ ಏನು? ಆ ಆಧಾರದ ಮೇಲೆ ದೇವನೂರರು ಅರಿವು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರು ಅನ್ನೋದನ್ನ ನಾವು ಈ ಭಾಗದಲ್ಲಿ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೋಬಹುದು. ಅದನ್ನ ನೋಡೋದಾದ್ರೆ, ಅರಿವು ಜ್ಞಾನದ ಬಗ್ಗೆ ಅವರು ಹೇಳಿರೋದ್ ನೋಡಿ ನನಗೆ ಸುಸ್ತಾಗೋಯ್ತು. ಅಂದ್ರೆ ಅರಿವು ಅಂದ್ರೆ ಇಷ್ಟೊಂದೆಲ್ಲ ಇದೆಯಾ ಅಂತ ಹೇಳಿ ನನಗೆ ಅನ್ನಿಸ್ತು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರವಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅಂದ್ರೆ ನಾನು ಮಾಡಿದ್ದನ್ನ ಹೇಳ್ತೀನಲ್ಲ, ಅದು ಕ್ರಿಯೆ, ಅದು ಅರಿವು ಎಂದರೆ. ಅದು ಕೇಳಿ ತಿಳಿದಿದ್ದಲ್ಲ, ಯಾರನೋ ಕೇಳಿನೋ ಓದಿನೋ ತಿಳಿದಿದ್ದಲ್ಲ ಅರಿವು ಅಂತ ಅಂದ್ರೆ. ಅದು ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅಂದ್ರೆ ನಾನು ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡಿದಾಗ ಅದ್ರ ಅನುಭವ ಬರುತ್ತಲ್ಲ, ಅದ್ರಿಂದ ನಾನು ಕಲ್ತ್ನಲ್ಲ, ಅದ್ರಿಂದ ಒಳ್ಳೇದ್ ಮಾಡದ್ನಲ್ಲ, ಅದು ಅರಿವು ಅಂತ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಏನಾಗುತ್ತೆ, ಅರಿವು ಅಂತ ಯಾರು ಹೇಳ್ತಾರೆ? ಹಳಕಟ್ಟಿಯವರು ತಮ್ಮ ಕೃತಿಯಲ್ಲಿ, ಶಿವಾನುಭವ ಶಬ್ದಕೋಶ ಕೃತಿಯಲ್ಲಿ ಹೇಳ್ತಾರೆ. ಆದ್ರೆ ಈಗ ಇವರ ಮನಸ್ಸು ಏನ್ ಮಾಡ್ತಾ ಇದೆ ಅಂದ್ರೆ, ಹಾಗಾದ್ರೆ ಅರಿವು ಎಲ್ಲಿದೆ, ಈ ತರದ್ ಎಲ್ಲಿ ಸಿಗುತ್ತೆ, ಯಾರು ಸಿಗ್ತಾರೆ ಈ ತರದವ್ರು ಅಂತ ಅರಿವಿಗಾಗಿ ಹಲದಾಡ್ತಾ ಹೋಗ್ತಾರೆ. ಆಗ ಅವ್ರಿಗೆ ಸಿಗುತ್ತೆ. ಏನ್ ಗೊತ್ತಾಗುತ್ತಪ್ಪ ಅಂದ್ರೆ, ವಚನಕಾರರು ಯಾಕೆ ಇದು ಶಿವಾನುಭವ ಶಬ್ದಕೋಶ ಈ ವಿಚಾರನೆಲ್ಲ ತಿಳ್ಕೊಂಡ ತಕ್ಷಣ ಅವ್ರಿಗೆ ಅನ್ಸೋದು, ವಚನಕಾರರು ಯಾವ ಕಾರಣಕ್ಕಾಗಿ ಅಂಕಿತ ನಾಮಗಳನ್ನ ಇಟ್ಕೊಳ್ತಾ ಇದ್ರು, ಹಾಗಾದ್ರೆ ನೋಡೋಣ ಅದನ್ನ ತಿಳ್ಕೊಳ್ಳೋಣ ಅಂತ ಅಂದಾಗ, ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಂದು ವಚನಕಾರರಿಗೂ ಅವರವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ತುಂಬಾ ಅದ್ಭುತವಾದ ಸಾಲುಗಳು. ನಮಗೆ ವಚನಕಾರರಿಗೆ ಇವಾಗ ಕೂಡಲ ಬಸವಣ್ಣನವರಿಗೆ ಕೂಡಲ ಸಂಗಮ ದೇವ, ಅಕ್ಕ ಮಹಾದೇವಿ ಅವರಿಗೆ ಚನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಹಿಂಗ್ ಇತ್ಯಾದಿ ಅಂಕಿತ ನಾಮಗಳನ್ನ ಇಟ್ಕೊಂಡಿರೋದು ನಾವು ಗಮನಿಸ್ಬೋದು. ಹಾಗಾದ್ರೆ ಇವ್ರು ಎಲ್ರಿಗೂ ಒಂದು ದೇವ್ರು ಅಂತ ಇರ್ಲಿಲ್ವಾ? ಆ ದೇವ್ರ ಹೆಸರನ್ನ ಎಲ್ರು ಒಟ್ಟಿಗೆ ಹೇಳ್ಬೋದಿತ್ತು. ಅದನ್ ಬಿಟ್ಟು ಯಾಕೆ ಇಷ್ಟ ದೇವರುಗಳನ್ನ ಅವರು ಅಂಕಿತ ನಾಮವನ್ನಾಗಿ ಇಟ್ಕೊಂತ ಇದ್ರು ಅಂತ ಯೋಚನೆ ಮಾಡಿದಾಗ ನಮಗೆ ಸಿಗುತ್ತೆ ಉತ್ತರ. ಇಷ್ಟ ದೇವರುಗಳನ್ನ ಇಟ್ಟುಕೊಂಡಾಗ ಏನ್ ಮಾಡಕ್ಕಾಗುತ್ತೆ? ಸುಳ್ಳು ಪಳ್ಳು ಹೇಳಕ್ಕಾಗಲ್ಲ. ನಾನು ಏನ್ ಹೇಳ್ತಾ ಇದ್ದೀನ ಅದೆಲ್ಲವುದು ಕೂಡ ಏನಾಗಿರುತ್ತೆ? ಸತ್ಯವೇ ಆಗಿರುತ್ತೆ. ಸಾಮಾನ್ಯ ಅಂತ ಇಂತ ಸಣ್ಣ ಪುಟ್ಟ ದೇವ್ರುಗಳಾದ್ರೆ ಏನೋ ದೇವ್ರೆ ತಪ್ಪಾಯ್ತು, ನಾನು ಹೇಳ್ತಿರೋದ್ನೆಲ್ಲ ಹೊಟ್ಟೆಗೆ ಹಾಕ್ಯಳವ ಅಂತ ಹೇಳ್ಬಿಟ್ಟು ಏನೋ ಒಂದ್ ಸುಳ್ಳು ಹೇಳಿ ಮುಚ್ಚಾಕ್ಬಿಡ್ಬೋದು. ಆದ್ರೆ ನಮ್ಮ ಅಂತರಂಗದಲ್ಲಿ ನಂಬಿರೋ ಅಂತಹ ದೇವ್ರು ಇರುತ್ತಲ್ಲ, ಅದನ್ನ ನಂಬಿ ನಾವ್ ಎಂದಿಗೂ ಸುಳ್ಳು ಹೇಳೋದಕ್ಕಾಗಲ್ಲ. ಉದಾಹರಣೆಗೆ ನೋಡಿ, ನೀವ್ ಯಾರ್ದಾರು ನಿನ್ ಮೇಲೆ ಆಣೆ ಏನೋ ಆಗ್ತೀವಿ ಬೇಕಾ, ನಿನ್ ಮೇಲೆ ಆಣೆ ನಾನು ಆ ಕೆಲಸ ಮಾಡಿಲ್ಲ, ನಿನ್ ಮೇಲೆ ನಾನು ಹೇಳಿಲ್ಲ, ಅದು ನಿಮ್ಮ ಅಮ್ಮನ ಮೇಲೆ ಅಪ್ಪನ ಮೇಲೆ ಆಣೆ ಇಲ್ಲ. ಯಾಕೆಂದ್ರೆ ಅವ್ರನ್ನ ಪರಿಪೂರ್ಣವಾಗಿ ನಂಬಿರ್ತೀವಿ, ಪ್ರೀತಿಸ್ತಿರ್ತೀವಿ, ಗೌರವಿಸ್ತಿರ್ತೀವಿ. ಅದೇ ರೀತಿಯಾಗಿ ವಚನಕಾರರು ತಮ್ಮ ಇಷ್ಟ ದೈವಗಳನ್ನ ಅವರು ಅಂಕಿತ ನಾಮವನ್ನಾಗಿ ಇಟ್ಕೊಳ್ತಾ ಇದ್ರು. ಅವರು ಒಂದು ನುಡಿ ಅಂದ್ರೆ
ಪ್ರಜ್ಞೆ ಮುಂದೆ ಅವರು ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ವಚನಕಾರರಿಗೆ ಅವರ ಅಂಕಿತ ನಾಮಗಳ ಮೇಲೆ ನಂಬಿಕೆ ಇತ್ತು. ಅವೇ ಅವರ ದೇವರುಗಳು ಅಂತ ಹೇಳಿ ನಂಬಿದ್ರು. ತಮ್ಮ ಕಷ್ಟ ಸುಖಾನ, ದುಃಖ ದುಮ್ಮಾನಾನ, ಏಳು ಬೀಳುಗಳನ್ನ, ಅವರ ಉತ್ಕಟ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಾ ಇದ್ದರು. ಯಾರು? ವಚನಕಾರರು. ತಮಗೇನ್ ಅನ್ಸುತ್ತೋ ಅದನ್ನೆಲ್ಲ ಇದ್ರ ಮುಂದ್ಗಡೆ ಅವರು ತಮ್ಮ ಅಂಕಿತ ನಾಮಗಳನ್ನ ಹೇಳ್ತಾ ಹೋಗ್ತಿದ್ರು. ಸಮಾಜ ಏನ್ ಬದಲಾಗ್ಬೇಕು, ಸಮಾಜಕ್ಕೆ ಏನ್ ಬೇಕು, ಯಾವ ರೀತಿ ಬದುಕು ನಡೆಸ್ತಾ ಇದೆ, ಇದನ್ನ. ಈಗ ಅವರು ಅಂದು ನುಡಿದಿದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ. ಅಂದ್ರೆ ಯಾವಾಗ್ಲೂ ಅಷ್ಟೇ ಮಹಾಕಾವ್ಯಗಳಾಗ್ಲಿ, ವಚನಗಳಾಗ್ಲಿ, ಅಥವಾ ಹಿರಿಯರು ಬಿಟ್ಟೋಗಿರೋ ಅಂತಹ ಸಾಹಿತ್ಯ ಏನಿದೆ ಪ್ರತಿಯೊಂದು ಕೂಡ ಸರ್ವಕಾಲಿಕ ಸತ್ಯ ಆಗಿರುತ್ತೆ. ಇಂದು ಅಷ್ಟೇ, ಮುಂದಕ್ಕೂ ಅಷ್ಟೇ, ಇನ್ನ 10 ತಲೆಮಾರು ಬಿಟ್ಟು ಆ ಕೃತಿ ಓದಿದ್ರು ಹೌದು ಸತ್ಯ ಅನ್ನೋ ಭಾವನೆ ನಮಗೆ ಮೂಡಿಸುತ್ತೆ ಸ್ನೇಹಿತರೆ. ಅವರು ನುಡಿದಿದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ, ಅದು ತನಗೆ ತಾನೇ ಕಾವ್ಯವಾಗಿ ಬಿಟ್ಟಿದೆ. ಈ ಬೆಂಕಿಯಂತಹ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿ ಮಾಡಿ ನಾವು ಹುಟ್ಟಬೇಕಾಗಿದೆ, ಹುಟ್ಟು ಪಡೆಯಬೇಕಾಗಿದೆ ಅನ್ನಿಸುತ್ತದೆ ಅಂತ ಹೇಳ್ತಾ ಅವರು ನಡೆದು ಬರುವ ಅರಿವು ಈ ವಿಚಾರವನ್ನ ಇಲ್ಲಿಗೆ ಮುಗಿಸ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೂ ವಿವಿಧ ಭಾಗಗಳಾಗಿರೋಂತಹ ಯಾವ್ದ್ಯಾವ್ದು ಮನವ ಕಾಡುತ್ತಿದೆ ಭಾಗದಲ್ಲಿ ಎದೆಗೆ ಬಿದ್ದ ಅಕ್ಷರ, ನಾನು ಚಿತ್ರಿಸಿದಂತೆ ನನ್ನ ದೇವರು ಮನವ ಕಾಡುತ್ತಿದೆ, ದಯೆಗಾಗಿ ನೆಲ ಒಣಗಿದೆ, ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯ, ಕೇವಲ ಮನುಷ್ಯನಾಗಿರುವುದೆಂದರೆ ಕೊಳಕು ಎಲ್ಲಿದೆ, ಅಸ್ಪೃಶ್ಯನಾಗಿರುವುದೆಂದರೆ ಯಾರಿಗೆ ಯಾವ ಚಿಕಿತ್ಸೆ, ಅಹಿಂಸೆಯ ಹುಡುಕುತ್ತಾ ಬುದ್ಧನೆಡೆಗೆ ಒಂದು ನಡಿಗೆ ನಡೆದು ಬರುವ ಹರಿವು, ಲಯವಿಡಿದು ಕುಸುಮ ಬಾಲೆಯ ಹುಟ್ಟುವ ಮುನ್ನ ಬಂಡೆಗಳ ಮೇಲೆ ಚಿಗುರೊಡೆಯಬೇಕಾಗಿದೆ. ಹೀಗೆ ಇತ್ಯಾದಿ 15-20 ಭಾಗಗಳನ್ನ ನಾವು ಅದ್ರೊಳಗಡೆ ಮನವ ಕಾಡುವುದಿನಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಒಳನೋಟ ಅಂತ ಒಂದು ಭಾಗ ಬರುತ್ತೆ. ಅದರಲ್ಲಿ ಕಣ್ಣು ತೆರೆಸುವ ಮೊದಲ ಕೆಲಸ, ಅಸ್ಪೃಶ್ಯತೆ ನಿನ್ನ ಮೂಲ ಎಲ್ಲಿ, ದಲಿತ ಮನಸ್ಸಿನ ದುಗುಡದಲ್ಲಿ, ಹೆಂಡ ಬೀರು ಮತ್ತು ದಲಿತರು, ಹೆಣ್ಣು ಜಾತಿ ಮತ್ತು ದಲಿತ ಜಾತಿ, ಮುಸ್ಲಿಮರೊಡನೆ ಪಿಸುಮಾತು, ಬೇಡ ಎನ್ನಲಿ ಯಾವ ನಾಲಿಗೆಯಲ್ಲಿ, ಬ್ರಾಹ್ಮಣನ ಒಂದು ಹಲ್ಲಿಗೆ ಗೌಡರ 2 ಹಲ್ಲು, ಆಲನಹಳ್ಳಿಗೆ ಅರ್ಥವಾಗುವುದು ಮತ್ತು ಅರ್ಥವಾಗದಿರುವುದು ಒಂದು ಒಳನೋಟ. ಹೀಗೆ ಇದ್ರಲ್ಲಿ ಒಂದು ದೊಂಬಿದಾಸು, ಮತ್ತೆ ಹುಟ್ಟುತ್ತಾ ವಿಶ್ವಮಾನವ, ಅರಳು ಮರಳು ಕಣ್ಣಲ್ಲಿ ದಂಸಸ, ಹೀಗೆ ಹಲವಾರು ವಿಚಾರಗಳನ್ನ ನಾವು ಲೇಖನಗಳನ್ನ ಇದ್ರೊಳಗಡೆ ನೋಡ್ಬೋದು. ಅದ್ರಲ್ಲಿ ಒಳನೋಟ ಎಂಬ ಭಾಗದಲ್ಲಿ ಒಂದು ಕತೆ ಬರುತ್ತೆ, ಬ್ರಾಹ್ಮಣನ 1 ಹಲ್ಲಿಗೆ ಗೌಡನ 2 ಹಲ್ಲು ಅಂತ ಹೇಳಿ. ಅದ್ ಯಾವ ರೀತಿಯಾಗಿ ಬ್ರಾಹ್ಮಣನ 1 ಹಲ್ಲಿಗೆ ಅವರು 2 ಹಲ್ಲುಗಳನ್ನ ಕಿತ್ಕಂತಾರೆ ಅಂತ ನಾವೀಗ ನೋಡೋದಾದ್ರೆ, ಒಬ್ಬ ಸರ್ಕಾರಿ ನೌಕರರು ಇರ್ತಾರೆ, ಸರ್ಕಾರಿ ಒಂದ್ ಕಡೆ ಕೆಲಸ ಮಾಡೋ ಅಂತವ್ರು. ಅದ್ರಲ್ಲಿ ಒಬ್ಬ ಬ್ರಾಹ್ಮಣ ಹೆಣ್ಣು ಮಗಳು ಏನ್ ಮಾಡ್ತಾ ಇರ್ತಾಳೆ, ಅಲ್ಲಿ ಗುಮಾಸ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾಳೆ. ಆ ಗುಮಾಸ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸನ್ನಿವೇಶದಲ್ಲಿ ಅಧಿಕಾರಿಗಳು ಪದೇ ಬದಲಾಗ್ತಾ ಹೋಗ್ತಾರೆ. ಆದ್ರೆ ಆ ಬ್ರಾಹ್ಮಣ ಸ್ತ್ರೀ ಏನಿರ್ತಾಳೆ ಗುಮಾಸ್ತೆಯಾಗಿ, ಅವಳು ಮಾತ್ರ ಅಲ್ಲೇ ಇರ್ತಾಳೆ. ಅವಳಿಗೆ ಸುಮಾರು ವರ್ಷಗಳು ಕಳೆದ್ರು ಕೂಡ ಅವರಿಗೆ ಏನಾಗಿರಲ್ಲ, ವರ್ಗ ಆಗಿರಲ್ಲ. ಅಲ್ಲಿಗೆ ತುಂಬಾ ಜನಗಳು ಬಂದು ಅಧಿಕಾರಿ ವರ್ಗದವರು ಬಂದು ಹೋಗ್ತಾ ಇರ್ತಾರೆ. ಹಾಗೆ ಒಬ್ಬ ಅಧಿಕಾರಿ ಬರ್ತಾನೆ, ಯಾರು? ಗೌಡ ಅಧಿಕಾರಿ. ಅವನು ಬಂದಾಗ ಏನಾಗುತ್ತೆ ಅಂತ ಅಂದ್ರೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ಬಿಡುತ್ತೆ ಅವ್ರಿಬ್ರು ನಡುವೆ. ಇವ್ರೇನೋ ಅಧಿಕಾರಿ ಹೇಳ್ತಾರೆ, ಅದನ್ನ ಇವ್ರು ಒಪ್ಪಲ್ಲ. ಎಲ್ಲದಕ್ಕೂ ಈ ಅಮ್ಮ ಏನ್ ಮಾಡ್ತಾ ಇರುತ್ತೆ, ಕೊಯ್ರಿ ಆಗ್ತಾ ಇರುತ್ತೆ. ಯಾರು? ಇವರು ಕ್ಲರ್ಕ್ ಇದ್ದವರು. ಹಾಗೆ ಇವನಿಗೂ ಒಂದ್ ದಿವಸ ಬೇಜಾರಾಗ್ಬಿಟ್ಟು ಏನ್ ಮಾಡ್ಬಿಡ್ತಾನೆ, ತುಂಬಾ ಸಿಟ್ಟು ಬಂದು ಕಪಾಳಕ್ಕೆ ಹೇಳಿ ಹೊಡಿತಾನೆ. ಯಾರಿಗೆ? ಅವರಿಗೆ, ಆ ಅಮ್ಮಂಗೆ. ಆಗ ಅಮ್ಮನ ಪಾಪ ಒಂದು ಹಲ್ಲು ಬಿದ್ದು ಹೋಗುತ್ತೆ. ಮನಸ್ಸಿಗೆ ಎಲ್ಲಾ ಜನಗಳು ಇದ್ರಿಗೂ ಆದಾಗ ಏನಾಗುತ್ತೆ, ಅವಮಾನನೂ ಕೂಡ ಉಂಟಾಗುತ್ತೆ. ಈಗ ಅವಳ ಮನಸ್ಸಿಗೆ ಅವಮಾನ ಉಂಟಾಯ್ತು. ಆದ್ರೆ ಹೆಣ್ಣು ಮಕ್ಳು ಅಷ್ಟು ಸುಲಭವಾಗಿ ಅಟಾಚಲಕ್ ಬದುಕಿರ ಅಂತವ್ರು ಅಷ್ಟು ಸುಲಭವಾಗಿ ಯಾವ್ದನ್ನು ಬಿಡಲ್ಲ. ಅವಳು ಏನಾರ ಮಾಡಿ ನಾನು 1 ಹಲ್ಲು ಬೀಳ್ಸೋನಲ್ವಾ, ನಾನು 2 ಹಲ್ಲನ್ನ ಏನ್ ಮಾಡ್ಬೇಕು, ಇವನಿಂದ ಬೀಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತೆಗೆದುಕೊಳ್ತಾನೆ. ಹಾಗೆ ಏನಾಗುತ್ತೆ, ಈ ಮನುಷ್ಯಂಗೆ ವರ್ಗ ಆಗಿ ಬೇರೆ ಕಡೆ ಹೋಗ್ತಾನೆ. ಹೋದ್ರೆ ಇವಳಲ್ಲಿ ಏನಾಗುತ್ತೆ, ಅಲ್ಲೇ ಇರ್ತಾಳೆ. ಅವನು ವರ್ಗ ಆಗಿ ಹೋಗ್ತಾನೆ. ಮತ್ತೆ ಕೆಲವು ದಿನಗಳ ನಂತರ ಅವನಿಗೆ ರಿಟೈರ್ಮೆಂಟ್ ಆಗುತ್ತೆ. ಯಾರಿಗೆ? ಈ ಗೌಡನಿಗೆ. 1 ಹಲ್ಲು ಬೀಳ್ಸಿರ್ತಾನಲ್ಲ ಅವನಿಗೆ ರಿಟೈರ್ಮೆಂಟ್ ಆದ್ಮೇಲೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸೆಟ್ಲ್ಮೆಂಟ್ ಆಗ್ಬೇಕು. ಏನೋ ಅವರ ಫೈಲ್ ಎಲ್ಲ SR ಬುಕ್ ಏನಿರುತ್ತೆ ಅದನ್ನೆಲ್ಲ ತಗೊಂಡೋಗ್ತಾರೆ ಕಚೇರಿಗೆ, ನೋಡ್ತಾರೆ ಅಲ್ಲಿ ಏನಾಗ್ತಿದೆ ಅಂತ ಎಲ್ಲವ. ಆಗ ಏನಾಗುತ್ತೆ, ಇವ್ರನ್ನ ನೋಡ್ತಾರೆ, ಮುಖಚರ್ಯೆಯನ್ನ ಗಮನಿಸೋದು ಅಥವಾ ಮಚ್ಚೆಗಳು ಏನಿದಾವೆ ಇದನ್ನೆಲ್ಲ ನೋಡೋದನ್ನ ನಾವು ನೋಡಿರ್ತೀವಿ. ಆಗ ಅವ್ರಿಗೇನಾಗುತ್ತೆ ಅಂತಂದ್ರೆ, ನಾವು ಆ ಅಮ್ಮ ಹೋಗ್ಬೇಕಾದ್ರೆ ಒಂದು ಮಾತನ್ನ ಬರ್ದೋಗಿರುತ್ತೆ, ಒಂದು ವಾಕ್ಯಗಳನ್ನ ಬರ್ದೋಗಿರುತ್ತೆ, ಈ ವ್ಯಕ್ತಿಯ 2 ಹಲ್ಲುಗಳು ಇರುವುದಿಲ್ಲ ಅಂತ. ಅಸ್ಲಿಗೆ ಇವನಲ್ಲಿ ಹಲ್ಲು ಇದಾವೆ,
ಆಯ್ತಲ್ಲ ಕತೆ. ಇವಾಗ ಈ ಮನುಷ್ಯ ಅವನಿಗೆ ಬೇಕಾಗಿರೋ ಸೆಟ್ಲ್ಮೆಂಟ್ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? 2 ಕಳ್ಕೊಬೇಕು. ಈಗ ಅವನ್ ಏನ್ ಮಾಡ್ದ, ಹೋಗಿ ದಂತ ವೈದ್ಯರ ಹತ್ರ ತನ್ನ 2 ಕೀಳಿಸ್ಕೊಂಡ್ಬಂದು ಅವನು ಅವನ ಹಣವನ್ನ ತೆಗೆದುಕೊಳ್ತಾನೆ. ನೋಡ್ರಿ ಸ್ನೇಹಿತರೆ, ಇಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ, ಅಸ್ಲಿಯಾಗಿ ಹಲ್ಲುಗಳನ್ನ ಯಾರು ಕೌಂಟ್ ಮಾಡಲ್ಲ, ಇದು ಸತ್ಯ. ಮಚ್ಚೆಗಳನ್ನ ಮತ್ತೊಂದನ್ನ ಗಮನಿಸ್ತಾರೆ, ಹುಟ್ಟು ಮಚ್ಚೆಗಳನ್ನ, ಈ ತರದನ್ನ. ಆದ್ರೆ ಹಲ್ಲುಗಳನ್ನ ಯಾರು ನೋಡಕಲ್ಲ, ಯಾಕೆಂದ್ರೆ ವಯಸ್ಸಾದ್ಮೇಲೆ ಕಾಲಕ್ರಮಣ ಅವೆಲ್ಲ ಬಿದ್ದು ಹೋಗ್ತವೆ, ಅದು ಸಹಜ. ಆದ್ರೆ ಇಲ್ಲಿ ದೇವನೂರರು ಏನ್ ಹೇಳಕ್ ಹೊರಡ್ತಾರಪ್ಪ ಅಂತ ಅಂದ್ರೆ, ಚೆಹರೆಗೆ ಹಲ್ಲನ್ನು ಗುರುತಾಗಿ ಪರಿಗಣಿಸುವುದೂ ಇಲ್ಲ. ಆದರೆ ಅವ್ರ ಗೆಳೆಯ ಹೇಳ್ದಂತಹ ಕಥೆಲಿ ಬರೋದ್ರಿಂದ ಗೆಳೆಯ BA ಉಮ್ಮರಬ್ಬ ಹೇಳಿದ ಈ ಕತೆ ಪ್ರಚಲಿತದಲ್ಲಿದೆ. ಆದರೆ ಈ ಕಥೆಯೂ ಅಲ್ಲ, ಗೌಡ ಬ್ರಾಹ್ಮಣನು ಪಾತ್ರಗಳೂ ಇಲ್ಲ. ಇದು ಲಗಾಯತಿನಿಂದ ಬಾಳೆಗಾರಿಕೆ ಜುಟ್ಟು ಹಿಡಿದು ನಡೆದು ಬರುತ್ತಿರುವ ಬ್ರಾಹ್ಮಣ್ಯದ ನಡಿಗೆ ಅಂತ. ಅಂದ್ರೆ ಆಗಿನ ಕಾಲಕ್ಕೆ ಬ್ರಾಹ್ಮಣರಾಗ್ಲಿ ಅಥವಾ ಮೇಲ್ವರ್ಗದವರಾಗ್ಲಿ ಕೆಳವರ್ಗದವರು ಅವನ ಅಧಿಕಾರದಲ್ಲಿ ಇರ್ಲಿ, ಏನಾರ ಆಗಿರ್ಲಿ, ಅವನೇನಾರು ಬೆಳಿಬೇಕು ಅಂತ ಹೋದ್ರೆ ಅವ್ರನ್ನ ಯಾವ ರೀತಿಯಾಗಿ ತುಳಿಯ ಪ್ರಯತ್ನ ಮಾಡ್ತಿದ್ರು ಅನ್ನೋದಕ್ಕೆ ಈ 1 ಹಲ್ಲಿಗೆ 2 ಹಲ್ಲು ಕಥೆಯನ್ನ ದೇವನೂರರು ಇಲ್ಲಿ ಕಟ್ಟಿಕೊಡ್ತಾರೆ. ಇದು ಬಹಳ ಅದ್ಭುತ ಅಂತ ಅನ್ಸುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ಯಾವ್ದಪ್ಪ ಅಂದ್ರೆ, ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಹೇಳಿ. ಅಂದ್ರೆ ಮತಾಂಧರ ಮೆದುಳೊಳಗೆ ಅನ್ನೋ ಭಾಗದಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಅನ್ನೋ ಒಂದು ಕತೆ ಬರುತ್ತೆ. ನೋಡ್ರಿ, ಯಾರಿಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು? ಮನುಷ್ಯ ಇಂದ ಏನಾಗ್ತಿದ್ದಾನೆ ಅಂತಂದ್ರೆ, ಧರ್ಮ ಜಾತಿ ಇವುಗಳ ನಡುವೆ ಹೊಡೆದಾಡ್ತಾ ಇದ್ದಾನೆ. ಇಲ್ಲಿ ನನ್ನ ಧರ್ಮವನ್ನ ನಾನು ಎಂದಿಗೂ ಬಿಟ್ಕೊಡ್ಬಾರ್ದು, ಆ ವಿಚಾರವಾಗಿ ನಾನು ಎಂದು ಹೇಳ್ತಿಲ್ಲ. ಆದ್ರೆ ಇತರೆ ಧರ್ಮಗಳನ್ನ ನಾವೇನ್ ಮಾಡಬಾರ್ದು, ಎಂದಿಗೂ ಕೂಡ ದೂಷಿಸಬಾರ್ದು. ಬೇರೆ ಧರ್ಮಗಳನ್ನ ನಾವು ಗೌರವಿಸ್ಬೇಕು. ನಮಗೆ GS ಶಿವರುದ್ರಪ್ಪನವರು ಒಂದ್ ಕಡೆ ಹೇಳ್ತಾರೆ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಹೆಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅಂತೇಳಿ. ಅಂದ್ರೆ ಮತಗಳು ಇರೋದು ನಮ್ಗೆ ಏನಕ್ಕೋಸ್ಕರ? ದಾರಿದೀಪಗಳು. ಅದ್ರ ದಾರಿದೀಪಗಳು, ಅದರಲ್ಲಿರೋಂತಹ ತತ್ವಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ಬದುಕಿ ಅಂತ ಹೇಳೋದಕ್ಕಿರೋದು, ಒಡದಾಡಿ ಅಥವಾ ಕಡದಾಡಿ ಅಂತ ಹೇಳೋದಕ್ಕಲ್ಲ ಇರೋದು. ಆ ದಾರಿ ದೀಪಗಳಾಗಿ ಅವನ್ನ ಬೆಳೆಸ್ಕೊಳ್ಳೋದು. ಆ ನಿಟ್ಟಿನಲ್ಲಿ ಇಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅನ್ನೋ ಕಥೆನ ಎಷ್ಟು ಅಚ್ಚುಕಟ್ಟಾಗಿ ಹೇಳ್ತಾರೆ ಅಂದ್ರೆ ನೋಡಿ. ದ್ವೇಷ ಬಿಟ್ಟು ದೇಶ ಕಟ್ಟು ಆಂದೋಲನಕ್ಕಾಗಿ ಇಂದು ಮೈಸೂರಿನ ಹಿರಿಯ ಜೀವಿಗಳು, ಅಂದರೆ ಮೈಸೂರಿನ ವಿವೇಕ ಇಲ್ಲಿ ಸೇರಿದೆ. ಈ ಹಿರಿಯ ಜೀವಿಗಳು ಒಕ್ಕೂರಿನಿಂದ ಎಲ್ಲಾ ಜಾತಿ ಧರ್ಮಗಳ ಜನರು ಸಹನೆ ಪ್ರೀತಿಯ ಸಹಬಾಳ್ವೆ ಮಾಡುವಂತೆ ಕೈ ಮುಗಿದು ಕೇಳಿವೆ. ನೋಡ್ರಿ, ಇಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂದ್ರೆ, ಮನುಷ್ಯನಾಗಿ ಬದುಕ್ದಲೆ ಧರ್ಮ ಜಾತಿ ಅನ್ನೋದ್ರೊಳಗೆ ಕಿತ್ತಾಡ್ಕೊಂಡು ಸಾಯ್ತಿದಿರಲ್ಲ, ಇದು ಬೇಕಾಗಿರ್ಲಿಲ್ಲ ಮನುಷ್ಯನಿಗೆ. ಎಲ್ಲವನ್ನೂ ಕೂಡ ನಾನು ಮನುಷ್ಯ, ಸಂಘಜೀವಿ, ಮಾನವ ಕುಲ ಒಂದೇ ಅಂತ ಬದುಕಿದ್ರೆ ಈ ಪ್ರಶ್ನೆ ಬರಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಮನುಷ್ಯರಾಗಿ ಬದುಕ್ರಿ ಅಂತ ಹೇಳಿ ಬೇಡ್ಕಣ ಅಂತಹ ಪರಿಸ್ಥಿತಿ ಬಂದಿದ್ಯಲ್ಲ, ಎಂತಹ ದುಸ್ಥಿತಿ ಇದು ಅನ್ನೋದನ್ನ ಅರ್ಥ ಮಾಡಿಸೋ ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರೆ. ನೋಡ್ರಿ, ಇಂತಹ ಪರಿಸ್ಥಿತಿ ಬರಬಾರ್ದಿತ್ತು. ಅಂದರೆ ದೊಡ್ಡವರು ಹೀಗೆ ಕೈ ಮುಗಿದು ಕೇಳಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಯುವ ಜನತೆ ಹಾಗೂ ನಾಗರಿಕರು ತಂದುಕೊಳ್ಳಬಾರದಿತ್ತು. ಇಂದು ಕುಣಿಯುತ್ತಿರುವ ಮತಾಂಧತೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಯಾವುದೇ ಜಾತಿ ಜನಾಂಗದೇ ಇರಲಿ, ಇವುಗಳೆಲ್ಲ ಒಂದೇ ತಾಯಿಯ ಸಂತಾನ. ಇವುಗಳ ಬಹಿರಂಗ ಬೇರೆ ಬೇರೆಯಾಗಿ ಕಾಣಬಹುದು, ಆದರೆ ಅವುಗಳ ಅಂತರಂಗ ಒಂದೇ. ಯಾರದೇ ಮತಾಂಧತೆಯು ತಿಂದು ಹಾಕುವುದು ಮಾನವತೆಯನ್ನು ಮಾತ್ರ. ಮತಾಂಧತೆ ಅನ್ನೋದು ಮನುಷ್ಯತ್ವವನ್ನ ಸಾಯಿಸುತ್ತೆ. ನಮ್ಮ ಧರ್ಮದ ಮೇಲೆ ನಮಗೆ ಅಭಿಮಾನ ಇರ್ಬೇಕೇ ಹೊರತು ಅಂಧ ಅಭಿಮಾನ ಇರಬಾರ್ದು. ನಮ್ಮ ಧರ್ಮವನ್ನ ಕನಸಲ್ಲೂ ಕೂಡ ಬಿಟ್ಕೊಡ ಮಾತಿರ್ಬಾರ್ದು ನಮ್ಮಲ್ಲಿ. ಆದರೆ ನಾವೆಲ್ಲರೂ ಒಂದೇ ಅಂತ ಹೇಳಿ ಅನ್ನೋ ಭಾವನೆಯನ್ನ ನಾವ್ ಎಂದಿಗೂ ಕೂಡ ಮರಿಬಾರ್ದು. ಎಲ್ಲೇ ನಾವು ಹುಡುಕ್ತಾ ಹೋದ್ರು ಏನಾಗುತ್ತೆ ಸ್ನೇಹಿತರೆ, ಎಲ್ಲಾ ಧರ್ಮ ಆಗ್ಲಿ ಜಾತಿ ಆಗ್ಲಿ, ಒಳ್ಳೆಯವರು ಕೆಟ್ಟವರು, ಒಳ್ಳೆ ಗುಣ ಇರೋ ಅಂತವ್ರು ಎಲ್ಲಾ ತರದ ವ್ಯಕ್ತಿಗಳು ಸಿಗ್ತಾರೆ. ಯಾರೂ ಪರಿಪೂರ್ಣರಲ್ಲ ಇಲ್ಲಿ, ಹೌದಲ್ವಾ? ಒಳ್ಳೆಯವರು ಸಿಗ್ತಾರೆ, ಅವರಲ್ಲೂ ಇರ್ತಾರೆ, ಇವರಲ್ಲೂ ಇರ್ತಾರೆ, ಕೊಲೆಗಡುಕರು, ಸುಳ್ಳು ಎಲ್ಲ. ಹಾಗಾಗಿ ಇಲ್ಲಿ ಯಾರೂ ಶ್ರೇಷ್ಠರು ಅಲ್ಲ, ಯಾರು ಕನಿಷ್ಠರು ಅಲ್ಲ. ಹಾಗಾಗಿ ನಾವು ಎಲ್ಲರನ್ನೂ ಕೂಡ ಒಂದೇ ಅಂತ ನೋಡಿ ನಾವು ಅವ್ರನ್ನ ಪ್ರೀತಿಸೋದ್ ಕಲಿಬೇಕು, ಅವರು ನಮ್ಮನ್ನ ಪ್ರೀತಿಸೋದು ಅಥವಾ ಗೌರವಿಸೋದನ್ನ ರೂಢಿ ಮಾಡ್ಕೋಬೇಕು. ಹೀಗೆ ಇವುಗಳ
ಬೇರೆಯಾಗಿ ಇವುಗಳ ಬಹಿರಂಗವಾಗಿ ಬೇರೆ ಬೇರೆಯಾಗಿ ಕಾಣಬಹುದು, ಆದರೆ ಇವುಗಳ ಅಂತರಂಗ ಒಂದೇ. ಯಾರದೇ ಮತಾಂಧತೆಯು ತಿಂದು ಹಾಕುವುದು ಮಾನವತೆಯನ್ನು ಮಾತ್ರ. ಇಡಿಯಷ್ಟು ಇರುವ ಮತಾಂಧತೆಗೆ ಸುಮ್ಮನೆ ವೀಕ್ಷಕರಾಗಿರುವ ಬಹುಸಂಖ್ಯಾತ ಜನ ಸಮುದಾಯ ಬೆಚ್ಚಿ ಅಸಹಕಾರ ತೋರಿದರೆ ಮಾತ್ರ ಈಗ ಉಳಿಗಾಲವಿದೆ. ಇಲ್ಲದಿದ್ದರೆ ಯಾರದೇ ಮತಾಂಧತೆಯು ಮೊದಲು ಮಾಡುವುದು ತನ್ನವರ ತನಗೆ ಸೇರಿದವರ ಕಣ್ಣುಗಳನ್ನು ಕಿತ್ತು ಅಂಧರನ್ನಾಗಿಸುವುದು, ಆಮೇಲೆ ಮಿದುಳು ಕಿತ್ತು ವಿವೇಕ ಶೂನ್ಯರನ್ನಾಗಿಸುತ್ತವೆ, ನಂತರ ಹೃದಯ ಕಿತ್ತು ಕ್ರೂರಿಗಳನ್ನಾಗಿಸುವುದು, ಆಮೇಲೆ ನರಬಲಿ ಕೇಳುವುದು. ಇಂದು ಇದು ಹೆಚ್ಚುತ್ತಿದೆ. ಬಹಳ ತುರ್ತಾಗಿ ನಮ್ಮ ಮಕ್ಕಳ ಕಣ್ಣು, ಹೃದಯ, ಮಿದುಳುಗಳನ್ನು ಮತಾಂಧತೆಯ ದವಡೆಯಿಂದ ರಕ್ಷಿಸಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಸೇರಿರುವ ದೊಡ್ಡ ಜೀವಿಗಳ ತುಡಿತಕ್ಕೆ ಕೃತಜ್ಞತೆ ಸಲ್ಲಿಸುವೆ. ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಸಮಾಜಕ್ಕೆ ಯಾವ ರೀತಿಯಾಗಿ ಕೊಡ್ಬೇಕು, ನಾವು ಎಂತಹ ಪ್ರಜೆಯನ್ನಾಗಿ ಅವನನ್ನ ರೂಪಿಸ್ಬೇಕು ಅನ್ನೋದು, ಅಂದ್ರೆ ಧರ್ಮದ ವಿಚಾರದಲ್ಲಿ ಅವರು ಅರ್ಥೈಸುವಂತಹ ಪ್ರಯತ್ನವನ್ನ ಇವರು ಈ ಭಾಗದಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಇದರಲ್ಲಿ ತುಂಬಾ ಬಿಡಿ ಲೇಖನಗಳಾಗಿರೋದ್ರಿಂದ ನೇರವಾಗಿ ಯಾವುದೋ ಒಂದು ಕತೆ ಅಥವಾ ಇನ್ನೊಂದು ರೂಪದ ನಾಟಕದ ರೂಪದಲ್ಲಿ ಇದನ್ನ ಹೇಳ್ತಾ ಹೋಗಕ್ಕಾಗಲ್ಲ. ಅನೇಕ ಲೇಖನಗಳಿವೆ ಇದರಲ್ಲಿ. ಇನ್ನೊಂದು ಮುಖ್ಯವಾಗಿ ನನಗೆ ಇಷ್ಟ ಕೆಲವೊಂದು ಆಗಿರೋಂಥವನ್ನ ಮಾತ್ರ ಇಲ್ಲಿ ಪ್ರಸ್ತುತ ಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹೀಗೆ ಮುಂದುವರೆದರೆ ಹೀಗೆ ಆಮೇಲೆ ಶಾಪ ವಿಮೋಚನೆಗಾಗಿ ಬೇಕಿದೆ ಒಂದು ರಥಯಾತ್ರೆ, ಜೈ ಅಹಿಂದ್, ಇಂಗದ ದಾಹದ ಇತ್ತೀಚಿನ ರಾಜಕೀಯ, ಒಂದು ಪತ್ರಿಕಾಗೋಷ್ಠಿ, ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಬೇಕು, ಆಕಾಶದಲ್ಲಿ ರಣಹದ್ದುಗಳು, ಅಂದಿನ ಬಾಯಾರಿಕೆ ಮತ್ತು ಇಂದಿನ ದಾಹ, ಬೇಸಾಯದಲ್ಲಿ ಬದುಕುಳಿಯಲು, ಇಂಗ್ಲಿಶಿನೊಡನೆ ಗುದ್ದಾಟದಲ್ಲಿ, ಮುಚ್ಚಿ ವಿಲೀನ ಎಂದರೆ ಕೊಂದು ಸ್ವರ್ಗಕ್ಕೆ ಕಳಿಸಲಾಯಿತೆ ಎಂಬಂತೆ. ಅಂದ್ರೆ ಇದು ಶಾಲೆಗಳನ್ನ ವಿಲೀನಗೊಳಿಸ್ತಾ ಇದಾರಲ್ವಾ, ಅದ್ರ ವಿಚಾರ ಕುರಿತು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ನಾವು ಶಾಲೆಗಳನ್ನ ವಿಲೀನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ಇದನ್ನ ಅವರು ಇಂಡೈರೆಕ್ಟ್ ಆಗಿ ಕೊಲ್ತಾ ಇದೀವಿ ಅಂತ ಅರ್ಥ. ಅದನ್ನ ತುಂಬಾ ಚೆನ್ನಾಗಿ ಅರ್ಥೈಸೋ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ. ಸರ್ಕಾರ ಕಣ್ಬಿಡಲಿ, ನೃಪತುಂಗ ಪ್ರಶಸ್ತಿ ಪಡೆಯಲೋಸುಗ ನಾನು ಏನೇನೆಲ್ಲ ಮಾಡ್ಬೇಕಾಯ್ತು ಅನ್ನೋಂತಹ ವಿಚಾರ, ಮುತ್ತು ಮುಳುಗ ಮತ್ತು ಇತರ ಅಂತ ಇನ್ನೊಂದು ಭಾಗ, 6ನೇ ಭಾಗ ಬರುತ್ತೆ. ಅದ್ರಲ್ಲಿ ಒಂದು ಸ್ವಾಗತ ಭಾಷಣ, ಅಂದ್ರೆ ಇವ್ರು ಭಾಷಣ ಮಾಡಕ್ಕೆ ಅಂತ ಇವ್ರನ್ನ ಕರೆದಿರ್ತಾರೆ. ಅಲ್ಲಿ ಇವ್ರು ಹೋಗೋ ಅಷ್ಟೊತ್ತಿಗೆ ಕಾರ್ಯಕ್ರಮನೇ ಮುಗ್ದೋಗಿರುತ್ತೆ. ಪರಿಣಾಮ ನಂತರದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋ ವಿಚಾರಗಳನ್ನ ನಾವಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಲಂಕೇಶ್ ಎಂಬ ತಲ್ಲಣಿಸುವ ಜೀವ, ಅರಸು ಚಕ್ರವರ್ತಿಯಂತೆ, ಕೊನೆಯದಾಗಿ ಗಾಯತ್ರಿ ಮಂತ್ರ ಇತ್ಯಾದಿ ವಿಚಾರಗಳು. ಮುಖಾಮುಖಿ ಎಂಬ ಭಾಗದಲ್ಲಿ ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ, ಒಂದು ಹೆಬ್ಬೆಟ್ಟು ಕತೆ, ತಗಡೂರು ಅಸ್ಪೃಶ್ಯ ವಸತಿ ಹೋರಾಟ ಇತಿಹಾಸ, ಕುರುಡು ಜಾತಿಯು ಕುಣಿಯುತ್ತಲಿತ್ತು, ಬ್ರಾಹ್ಮಣರ ಬಹಿರಂಗ ಸಭೆಯ ಅಂತರಂಗದಲ್ಲಿ ಕೆಲ ಕಾಲ ಯೋಚನೆ ಮಾಡೋ ಅಂಥದ್ದು, ಸಮಾನತೆಯ ಕನಸನ್ನು ಮತ್ತೆ ನಾವು ಬಿತ್ತಬೇಕು ಎಂಬ ವಿಚಾರಗಳಲ್ಲಿ ಕೊನೆಯ ಅಧ್ಯಾಯದೊಂದಿಗೆ ಮುಕ್ತಾಯ ಮಾಡ್ತಾರೆ. ಅದರಲ್ಲಿ ಮಾನವೀಯತೆ ಅಂತಾರಲ್ಲ, ಅದರ ಬಗ್ಗೆ ಏನ್ ಹೇಳ್ಬೋದು, ಮಾನವೀಯತೆ ಅಂದ್ರೆ ಏನು ಅಂತ ಹೇಳಂತಹ ಪ್ರಯತ್ನವನ್ನ ಅಲ್ಲಿ ಮಾಡಿದ್ದಾರೆ. ದಲಿತ ನೌಕರರ ಜೊತೆ ಪಿಸುಮಾತು, ದಲಿತ ನೌಕರರು ಕೆಲಸ ಮಾಡ್ತಾರೆ ಅಂತಹ ಕಡೆ ಏನೆಲ್ಲ ಸನ್ನಿವೇಶಗಳನ್ನ ಎದುರಿಸ್ಬೇಕಾಗಿರುತ್ತೆ ಅವ್ರನ್ನ ನೋಡ್ರಿ. ನಾನು ನೋಡಿರೋ ಅಂತದನ್ನ ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ, ಪುಸ್ತಕದಿಂದ ಸ್ವಲ್ಪ ಹೊರಗೆ ಹೋಗಿ. ಅವನೇನಾರು ಜಾತಿಲಿ ದಲಿತನಾಗಿದ್ರೆ ಅವನನ್ನ ಮಾತಾಡ್ಸೋ ಶೈಲಿನೇ ಬೇರೆ ಆಗಿರುತ್ತೆ. ಅದೇ ಅವನೇನಾದ್ರು ಶ್ರೇಷ್ಠ ಜಾತಿ, ನಾನಿಲ್ಲಿ ಯಾವುದೇ ಜಾತಿ ಧರ್ಮದ ಪರ ನಾನು ಎಂದೂ ಇಲ್ಲ, ನಾನು ಯಾವಾಗ್ಲೂ ಕೂಡ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ವಿಶ್ವ ಮಾನವ ಕಲ್ಪನೆಯಲ್ಲೇ ಬದುಕು ನಡೆಸೋ ಅಂತವಳು. ಅದ್ರಲ್ಲಿ ಅದ್ರ ನೋಡಿರೋಂಥ ಸನ್ನಿವೇಶಕ್ಕೆ ತಕ್ಕಂತೆ ನಾನು ಹೇಳ್ತಾ ಇದ್ದೀನಿ. ಅವರು ಮಾತಾಡ್ಸೋ ಶೈಲಿನೇ, ಅಂದ್ರೆ ವಯಸ್ಸಲ್ಲಿ ಹಿರಿಯರಾಗಿದ್ರು ಕೂಡ ಹೋಗೋ ಬಾರೋ ಅಂತ ಕರೆಯೋದು. ಅದೇ ಜಾತಿಲಿ ಶ್ರೇಷ್ಠ ಜಾತಿ ಅನ್ನೋದ್ರೆ ಅವ್ರನ್ನ ಕರೆಯಲ್ಲ. ಯಾಕೆ ಹೀಗೆ ಈ ಸಮಾಜ ಅಂತ ಅನ್ಸುತ್ತೆ ನನಗೆ. ಅದು ವಿದ್ಯಾವಂತರು ಯಾಕೆ ಹೀಗ್ ಮಾಡ್ತಾರೆ, ಇದು ತಪ್ಪು ಅಂತ ಅವ್ರಿಗೆ ಗೊತ್ತಿರಲ್ವೋ, ಅಥವಾ ಅವ್ರೊಳಗಿರೋ ಅಂತ ದುರಹಂಕಾರನೋ ಅನ್ನೋಂತ ಪ್ರಶ್ನೆ. ಸ್ನೇಹಿತರೆ, ಇಂತಹ ವಿಚಾರಗಳನ್ನ ಕೆಲವೊಮ್ಮೆ ಹೇಳ್ಬೇಕಾದ್ರೆ ಇವ್ರದ್ದನ್ನೇ ಏನೋ ಹೇಳ್ಕೊಂತಾರೆ, ಅಥವಾ ಆ ಧರ್ಮದ ಏನೋ ವರ್ಗ ಇದೆ ಅದ್ರ ಬಗ್ಗೆ ಕುರಿತು ಅಷ್ಟೊಂದು ಪರವಾಗಿ ಮಾತಾಡ್ತಾರೆ ಅಂತ ಅನ್ನಿಸ್ಬೋದು. ಯಾಕೆಂದ್ರೆ ನಾನು ಕೆಲವೊಂದು ಸನ್ನಿವೇಶಗಳನ್ನ ನೋಡಿದಾಗ ನಮ್ ಸಮಾಜ ಇನ್ನ ಎಲ್ಲಿದೆ. ನನ್ನ ಕಣ್ಣಾರೆ ನೋಡಿದೀನಿ ಇನ್ನೊಂದು ಸನ್ನಿವೇಶನ. ಯಾರೋ ಒಬ್ರು ಟೀಚರು, ಎಲ್ಲಿ ಯಾವ ಸನ್ನಿವೇಶ ಅಂತ ಕೇಳ್ಬೇಡಿ, ಒಬ್ರು ಹತ್ರ ಪೆನ್ ಕೊಡಕ್ ಹೋದ್ರೆ ಕೆಳಜಾತಿಯ ವಿದ್ಯಾರ್ಥಿ ಪಕ್ಕಕ್ಕೆ ಕೈ ಚಾಚ್ತಾರೆ.
ಎಲ್ಲಿದೀವಿ ನಾವು ಇವಾಗ ಯೋಚನೆ ಮಾಡ್ಬೇಕು. ನಿಜವಾಗ್ಲೂ ಈ ಸಣ್ಣ ವಿಚಾರ ಇರ್ಬೋದು, ಆದ್ರೆ ಬೆಳಿತಿರೋ ಅಂತಹ ಮಗುವಿನ ಮನಸ್ಸಿನಲ್ಲಿ ಏನ್ ತುಂಬ ಬರುತ್ತೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕು. ಮತ್ತೆ ಸಮಾಜದಲ್ಲಿ ಕೆಟ್ಟ ವ್ಯಕ್ತಿಗಳಾಗಿ ಅಂದ್ರೆ ಕೆಲವೊಮ್ಮೆ ಒಳ್ಳೆ ವ್ಯಕ್ತಿಗಳ ಕೆಟ್ಟರು ಇಂತಹ ಸನ್ನಿವೇಶಗಳನ್ನ ಎದುರಿಸಿದಾಗ ಅಂತಹ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ನಾವು ಸಾಧ್ಯ ಆದಷ್ಟು, ನಮಗೆ ಗೊತ್ತಿಲ್ಲದನೆ ಕೆಲವೊಂದು ತಪ್ಪುಗಳು ಆಗ್ಬೋದು ಸ್ನೇಹಿತರೆ, ಆದ್ರೆ ಗೊತ್ತಿದ್ದು ಇಂಥವನ್ನ ಮಾಡಬಾರದು ಅಂತ ಹೇಳ್ತಾ, ಅದ್ರ ಜೊತೆಗೆ ಸಮಾನತೆಯ ಕನಸನ್ನು ಮತ್ತೆ ಕಾಣುತ್ತಾ ಅನ್ಬೇಕಾದ್ರೆ ದಲಿತ ನೌಕರರ ಜೊತೆ ಪಿಸುಮಾತು, ಪ್ರತಿಭಾನ್ವೇಷಣೆಗಾಗಿಯೇ ಮೀಸಲಾತಿ, ಖಾಸಗಿ ಸಂಚಿನ ವಲಯ, ಒಳ ಮೀಸಲಾತಿ ಹಾಗೂ ಜಾತಿ ಜನಗಣತಿ ಬಗ್ಗೆ. ಒಳ ಮೀಸಲಾತಿ ಎಷ್ಟು ಪ್ರಮುಖ ಆಗುತ್ತೆ, ಜಾತಿ ಗಣತಿ ಯಾವ ರೀತಿಯಾಗಿರುತ್ತೆ, ಈ ವಿಚಾರಗಳನ್ನೆಲ್ಲ ತುಂಬಾ ವಿವರವಾಗಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಹಾಗೆ ಗಾಂಧಿ ಅಂಬೇಡ್ಕರ್ ಅನ್ನ ಕುರಿತು ಒಂದಿಷ್ಟು ಮಾತುಗಳು, ಅವರ ತತ್ವಗಳನ್ನ ಯಾವ ರೀತಿ ಇದನ್ನೆಲ್ಲ ಅಲ್ಲಿ ವಿಮರ್ಶೆ ಮಾಡಿದ್ದಾರೆ. ಸರ್ವೋದಯ ಕರ್ನಾಟಕ, ಹೊಸ ರಾಜಕೀಯದತ್ತ ಅಂಬೆಗಾಲು ಮತ್ತೆ ಸಮಾನತೆಯ ಕನಸನ್ನು ಮತ್ತೆ ಕಾಣುತ್ತಾ ಎಂಬ ಲೇಖನದೊಂದಿಗೆ ಅವರು ಮುಗಿಸ್ತಾರೆ. ಅದೇ ರೀತಿಯಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಅಭಿನವ ಪ್ರಕಾಶನದವರು ಅಲ್ಲಿ ರವಿ ಅನ್ನೋರು ಪ್ರಮುಖ ಪಾತ್ರ ವಹಿಸ್ತಾರೆ. ಈ ಎಲ್ಲಾ ಲೇಖನಗಳನ್ನ ಸಂಗ್ರಹ ಮಾಡೋದು ಒಂದೇ ವರ್ಷದಲ್ಲಿ 10 ಮುದ್ರಣವನ್ನ ಕಂಡಂತಹ ಪುಸ್ತಕ ಎದೆಗೆ ಬಿದ್ದ ಅಕ್ಷರ. ಸುಮ್ಮನೆ ಸಾಮಾನ್ಯವಾದ ಮಾತಲ್ಲ, ಒಂದೇ ವರ್ಷದಲ್ಲಿ 10 ಬಾರಿ ಮುದ್ರಣಗೊಳ್ಳೋದು ಅಂತ ಅಂದ್ರೆ ನೋಡ್ರಿ, ಇಲ್ಲಿ ಕಡು ಬಡ ಈ ಪುಸ್ತಕದ ಒಳಗೆ ಪರಿಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋದ್ರೆ, ಇವಾಗ ನಾನು ಸುಮ್ಮನೆ ಕೆಲವೊಂದು 7-8 ಕಥೆಗಳನ್ನ ಅಷ್ಟೇ ನಿಮ್ ಮುಂದೆ, ಸನ್ನಿವೇಶಗಳನ್ನ ಅಥವಾ ಲೇಖನಗಳನ್ನ ಏನ್ ಹೇಳ್ತೀವಿ ಅವನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸಿದೀನಿ ಅಷ್ಟೇ, ಎಲ್ಲವನ್ನು ಹೇಳೋದಕ್ಕೆ ಸಮಯದ ಅಭಾವ. ಆದ್ರೆ ಇಲ್ಲಿ ಪರಿಪೂರ್ಣವಾಗಿ ಪುಸ್ತಕದಿಂದ ನಮ್ಗೆ ಯಾವ ವಿಚಾರಗಳು ಸಿಗುತ್ತಪ್ಪ ಅಂದ್ರೆ, ಮೊದಲೇ ನೊಂದು ಬೆಂದಿರ ಅಂತಹವರು ಯಾರು? ಅಸ್ಪೃಶ್ಯರು. ಬಡತನದ ಬೇಗೆ ಒಂದು ಕಡೆ ಆದ್ರೆ, ದಿನ ಬೆಳಗಾದ್ರೆ ಹೊರಗಡೆ ಕಾಲಿಟ್ರೆ ಸಾಕು ಅವಮಾನಗಳನ್ನ ಪ್ರತಿನಿತ್ಯ ಎದುರಿಸ್ಬೇಕಾಗುತ್ತೆ. ಅವರ ಪರವಾಗಿ ಧ್ವನಿ ಎತ್ತುವಂತಹ ಕಾರ್ಯ ಮಾಡಿದವರು ಯಾರಪ್ಪ ಅಂದ್ರೆ ಈ ದಲಿತ ಸಾಹಿತಿಗಳು. ಇದನ್ನ ನಾವು ತಪ್ಪು ಅಂತ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. ನಾನು ಮೊದಲೇ ಹೇಳಿದೆ, ಇವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಸಮಾನತೆಗಾಗಿ ಅಷ್ಟೇ. ಯಾರ ಮುಂದೆನೋ ನಾವು ಬೆಳಿಬೇಕು ಅನ್ನೋ ಅಹಂ ಇವ್ರಿಗೆ ಇರ್ಲಿಲ್ಲ. ಅದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಅವರು ನಾವು ಮನುಷ್ಯರೇ ಅಂತ ನಮ್ಮ ಎದುರುಗಡೆ ಇರೋ ಮನುಷ್ಯರು ನಮ್ಮನ್ನು ನೋಡ್ಲಿ ಅನ್ನೋ ಒಂದು ಹೆಬ್ಬಯಕೆ ಅವರಲ್ಲಿ ಮಾತ್ರ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ಇಡೀ ಪುಸ್ತಕದಲ್ಲಿ ನಾವು ಯಾವ ವಿಚಾರಗಳನ್ನ ನೋಡ್ಬೋದು ಅಂತಂದ್ರೆ, ಕಡು ಬಡತನದ ಜೊತೆಗೆ ಅವಮಾನವೂ ಸೇರಿದ ಬಡತನ ಅಸ್ಪೃಶ್ಯರದು. ಸಾಮಾಜಿಕ ಸಾಂಸ್ಕೃತಿಕ ಚಲನೆ ಇರುವವರ ಬಡತನಕ್ಕೆ ರೆಕ್ಕೆ ಪುಕ್ಕ ಬರುವ ಬಡತನವಾದರೆ, ಸಾಮಾಜಿಕ ಸಾಂಸ್ಕೃತಿಕ ಚಲನೆ ಇಲ್ಲದ ದಲಿತರ ಹಿಂದುಳಿದವರ ಬಡತನಕ್ಕೆ ರೆಕ್ಕೆ ಪುಕ್ಕ ಕಿತ್ತ ತೆವಳುವ ಬಡತನವಾಗಿದೆ. ಬಸ್ಸು ರೈಲು ಕಾರಣಕ್ಕಾಗಿ, ನಿಜವಾಗ್ಲೂ ಎಷ್ಟು ಅರ್ಥಪೂರ್ಣವಾದ ಸಾಲುಗಳಿವು ಅಂದ್ರೆ, ನಾವಿಂದು ಯಾವ ಕಾರಣಕ್ಕಾಗಿ ಒಂದು ಅಂತ ಹೇಳ್ತಾ ಇದೀವಿ ಅಂತ ಅಂದ್ರೆ ನೋಡ್ರಿ, ಇಲ್ಲಿ ಬಸ್ಸು ರೈಲು ಕಾರಣಕ್ಕಾಗಿ ಅಕ್ಕಪಕ್ಕ ಕೂತಿದ್ದೇವೆ, ಹೋಟೆಲ್ ಕಾರಣಕ್ಕಾಗಿ ಸಹಪಂಕ್ತಿ ಭೋಜನ ಮಾಡುತ್ತಿದ್ದೇವೆ, ನೌಕರಿ ಕಾರಣಕ್ಕಾಗಿ ಒಟ್ಟಾಗಿ ಓಡಾಡುತ್ತಿದ್ದೇವೆ, ಅಲ್ಲಿ ಇಲ್ಲಿ ಮದುವೆಗಳೂ ಕೂಡ ಆಗಿವೆ. ಆಗುತ್ತಿರುವ ಬದಲಾವಣೆಗಳು ಹೆಚ್ಚಾಗಿ ಬಹಿರಂಗದ ಒತ್ತಡದವಾಗಿವೆ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಂತರಂಗದಲ್ಲಿ ಇನ್ನೂ ಕೂಡ ಏನಿದೆ? ಕತ್ತಲಿದೆ. ಸಮಾಜ ವರ್ಷಾನುಗಟ್ಲೆ ಬಂಡಾಯ ಸಾಹಿತ್ಯ ಬಂದು ಸುಮಾರು ವರ್ಷಗಳೇ ಆಯ್ತು. ಅವತ್ತು ನೋವನ್ನ ಅವರು ಬರವಣಿಗೆ ಮುಖಾಂತರ ವ್ಯಕ್ತಪಡಿಸಿದ್ರು. ನಮ್ಮ ಜನಗಳು ಯಾವ ರೀತಿಯಾಗಿ ನೋವಲ್ಲಿದ್ದಾರೆ ಅಂತ. ಪ್ರಸ್ತುತವಾಗಿ ನಾವು ಆಲೋಚನೆ ಮಾಡಿ ಹೇಳೋದಾದ್ರೆ ಅವತ್ತಿನ ಪರಿಸ್ಥಿತಿ ಈಗಿಲ್ಲ. ನೋಡುವವರ ಮನಸ್ಥಿತಿನೂ ಬದಲಾಗಿದೆ. ನಾನು ನನ್ನ ಅನುಭವದ ಪ್ರಕಾರ ಹೇಳ್ಬೇಕು ಅಂದ್ರೆ, ಬದುಕ ಅಂತಹ ರೀತಿ ಇವ್ರದ್ದು ಕೂಡ ಬದಲಾಗಿದೆ. ನಮ್ಮ ಸುತ್ತಮುತ್ತಲಿನ ಜನ ಅವ್ರನ್ನ ನೋಡ ಅಂತಹ ರೀತಿ ನಿಜವಾಗ್ಲೂ ಬದಲಾಗಿದೆ. ನಮ್ಗಂತಹ ಒಳ್ಳೆಯ ಅನುಭವಗಳು ತುಂಬಾನೇ ಆಗಿವೆ. ನಿಜವಾಗ್ಲೂ ಇವರು ಆ ತರ ವ್ಯಕ್ತಿತ್ವನೇ ಇವರಲ್ಲಿ ಇಲ್ವಲ್ಲಪ್ಪ, ಎಷ್ಟು ಚೆನ್ನಾಗಿ ಎಲ್ರನ್ನೂ ಒಂದೇ ತರ ದೃಷ್ಟಿಯಿಂದ ನೋಡ್ತಾರೆ ಅನ್ನೋ ಅನುಭವಗಳು ತುಂಬಾ ಆಗಿವೆ. ಹಾಗಾಗಿ ಖಂಡಿತವಾಗ್ಲೂ ನಾನು ಈ ಸಮಾಜವನ್ನ ದೂಷಿಸಲ್ಲ. ಅಂತಹ ಬೆಳವಣಿಗೆಗೆ ನಿಜವಾಗ್ಲೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಮುಂದುವರ್ಸೋಣ. ಅಲ್ಲಿ ಇಲ್ಲಿ ಮದುವೆಗಳು ಆಗಿವೆ, ಆಗುತ್ತಿರುವ ಬದಲಾವಣೆ ಏನಿದ್ರು ಕೂಡ ಒತ್ತಡದಿಂದ ಆಗಿವೆ, ಆದರೆ ಬಹಿರಂಗದಿಂದ ಆಗಿಲ್ಲ. ಅಂದ್ರೆ ಮನಸ್ಸಿನಿಂದ ಬದಲಾವಣೆ ಆಗಿಲ್ಲ. ಪಂಪ ಈಗೇನಾದರೂ ಬದುಕಿದ್ದರೆ ಹಂಚಿಕಡ್ಡಿ ಊರ್ವಶಿಯರು ಮಾತ್ರ ಆಯ್ಕೆ ಆಗುವಂತಿರುವ ವಿಶ್ವಸುಂದರಿ ಮಾನದಂಡಗಳನ್ನು ಪ್ರತಿಭಟಿಸುತ್ತಿದ್ದ ಹಾಗೂ ಟಿವಿಯಲ್ಲಿ ಬರುವ ಎಫ್ ಚಾನೆಲ್ ಆಫ್ ಮಾಡಿಬಿಡುತ್ತಿದ್ದ ಎಂದು ಕಾಣುತ್ತದೆ. ಈ ಅಭಿರುಚಿಯಲ್ಲಿ ಪಂಪ ದಕ್ಷಿಣ ಧ್ರುವವಾದರೆ ನಮ್ಮ ಲಂಕೇಶ್ ಉತ್ತರ ಧ್ರುವದಲ್ಲಿ ನಿಲ್ಲುತ್ತಾರೆ. ಇಬ್ಬರು ಪರಸ್ಪರ ಸಂಧಿಸಿದ್ದರೆ ಛೇ ಇವನಿಗೆ ಒಳ್ಳೆ ಟೇಸ್ಟ್ ಇಲ್ಲ ಅಂತ ಪರಸ್ಪರ ಅಂದುಕೊಂಡಿರಲೂಬಹುದು. ನಿಂಗಯ್ಯ ಕುಸ್ತಿಯ ಉಸ್ತಾದ್ ಆಗಿದ್ದರು.
ಎಂದಾಗ ಅವರ ಅಂಗಾಂಗಗಳನ್ನು ಉದ್ದೇಶಪೂರ್ವಕವಾಗಿ ನಾನು ನೋಡಿದೆ. ಅವರ ಯಾವ ಅಂಗವೂ ಅವರು ಒಂದಾನೊಂದು ಕಾಲದಲ್ಲಿ ಕುಸ್ತಿಯ ಪಟುವಾಗಿದ್ದರು ಎಂಬುದನ್ನು ನನಗೆ ರುಜುವಾತುಪಡಿಸಲಿಲ್ಲ. ಆದರೆ ಅವರು ಯಾವ ರೀತಿಯಾಗಿ ಕುಸ್ತಿಪಟು ಆಗಿದ್ದರು ಅಂದ್ರೆ, ಬಡತನವು ಅವರ ಕುಸ್ತಿಯ ಅಂಗಾಂಗಗಳನ್ನು ನಿರ್ದಯವಾಗಿ ಉಂಟು ಮಾಡಿದ್ದಿರಬಹುದು. ಅಂದ್ರೆ ಅವನ ಬಾಡಿ, ಅವನು ಮಾಡಿರೋ ಯೋಗ ಏನೋ ಎಕ್ಸರ್ಸೈಸ್ ವ್ಯಾಯಾಮದಿಂದ ಬಂದಿಲ್ಲ, ಅವನು ಬಂದಿರೋದು ಬಡತನದಲ್ಲಿ ಅನುಭವಿಸಿದನಲ್ಲ, ನೋವು, ಸಂಕಟ, ಅವನ ಕಷ್ಟಪಟ್ಟು ದುಡಿಯುವಂತಹ ರೀತಿ, ಇವುಗಳಿಂದ ಅವನಿಗೆ ಆಕಾರ ಸಿಕ್ಕಿದೆ ಅಂತ ಅವರು ಅರ್ಥೈಸ್ಕೊಂಡಿದ್ದು. ಇಂದು ನಗರ ಉಸಿರಾಡಲು ಕಷ್ಟಪಡುತ್ತಿದೆ, ಹಳ್ಳಿ ನಡೆದಾಡಲು ತ್ರಾಣವಿಲ್ಲದೆ ಕಷ್ಟಪಡುತ್ತಿದೆ, ಅನ್ನ ನೀಡುವಾತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಎಲ್ಲರಿಗೂ ಈಗ ಉಳಿಯಲು ಇರುವ ದಾರಿ ಒಂದೇ, ಇಲ್ಲಿ ಮತ್ತೆ ಸಮಾನತೆಯ ಕನಸನ್ನ ಬಿತ್ತಬೇಕಾಗಿದೆ. ಸ್ನೇಹಿತರೆ, ಇಲ್ಲಿಗೆ ಈ ಪುಸ್ತಕ ಗಾಂಧಿ ಕಾಠಿಣ್ಯದ ತಂದೆಯಂತೆ JP ಅಸಹಾಯಕ ತಾಯಿ, ವಿನೋಬ ಮದುವೆಯಾಗದ ವ್ರತನಿಷ್ಠ ಹಕ್ಕನಂತೆ, ಲೋಹಿಯ ಊರೂರು ಅಲೆಯುವ ಮನೆ ಸೇರುವ ಅಲೆಮಾರಿ, ಮಗ ಅಂಬೇಡ್ಕರ್ ತಾರತಮ್ಯಕ್ಕೆ ಒಳಗಾಗಿ ಮುನಿಸಿಕೊಂಡ ಮನೆ ಹೊರಗೆ ಇರುವ ಮಗ, ಇದು ನಮ್ಮ ಕುಟುಂಬ, ನಾವು ಇಲ್ಲಿ ಸಂತಾನ, ಇದನ್ನು ಹೀಗಲ್ಲದೆ ಹೇಗೆ ನೋಡಬೇಕು ಅಂತ ಹೇಳೋದ್ರ ಮುಖಾಂತರ ಇದು ಮುಗ್ದೋಗುತ್ತೆ. ಈಗ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ, ಈ ಸಮಾಜ ನಾನು ಆಗ್ಲೇ ಹೇಳ್ದಂಗೆ ಏನಾಗ್ತಾ ಇದೆ, ಖಂಡಿತವಾಗ್ಲೂ ಬದಲಾಗ್ತಾ ಇದೆ. ಈ ಬದಲಾಗುವ ನಿಟ್ಟಿನಲ್ಲಿ ಇಬ್ಬರ ಪಾತ್ರವೂ ಮುಖ್ಯ ಆಗಿರುತ್ತೆ. ಇವರಲ್ಲಿರೋ ಅಂತ ಕೆಲವೊಂದಷ್ಟು ಲೋಪದೋಷಗಳನ್ನ, ಅಂದ್ರೆ ಬದುಕಂತಹ ರೀತಿ ಇರ್ಬೋದು, ಹವ್ಯಾಸಗಳಿರ್ಬೋದು, ಇವು ಕೂಡ ಬದಲಾಗಬೇಕಾಗಿದೆ. ಅಥವಾ ನೋಡೋರು ಇರ್ತಾರಲ್ವ, ಆ ಮೇಲ್ವರ್ಗ ಅಥವಾ ಮೇಲ್ಜಾತಿ ಅಂತ ಏನಂತೀವಿ, ಅವರು ಕೂಡ ನೋಡ ಅಂತಹ ಹಂದಿಗೆ ಹೋಲ್ಸಿದ್ರೆ ಇಂದು ತುಂಬಾ ಬದಲಾವಣೆ ಕಂಡಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸರ್ವ ಸಮಾನರು ಅಂತ ಹೇಳ್ತಾ ಇಲ್ಲಿಗೆ ಈ ಮಾತುಗಳನ್ನ, ಈ ಪುಸ್ತಕದ ಪರಿಚಯ ಕಾರ್ಯಕ್ರಮವನ್ನ ಮುಗಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಪುಸ್ತಕ ಅನ್ನೋಂಥದ್ದು, ಒಂದೊಳ್ಳೆಯ ಪುಸ್ತಕ ಓದುವುದು ಒಬ್ಬ ಸಾಹಿತಿಯ ಜೊತೆಗೆ ದೀರ್ಘ ಆಪ್ತ ಸಮಾಲೋಚನೆ ನಡೆಸಿದಂತಹ ಅನುಭವವನ್ನ ಕೊಡುತ್ತೆ. ಅದೇ ರೀತಿಯಾಗಿ ಲೇಖಕರು ಜಗತ್ತಿಗೆ ಜೋರಾಗಿ ಕೂಗಿ ಹೇಳಲಾಗದ ಸತ್ಯಗಳನ್ನ ಕಿವಿಯ ಬಳಿ ಬಂದು ಪಿಸಿಗುಟ್ಟಿ ನಮಗೆ ಏನ್ ಮಾಡ್ತಾರೆ, ಎಚ್ಚರಿಸ್ತಾರೆ. ಆ ಕಾರಣದಿಂದಾಗಿ ನಾವು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿದಾಗ ಮಾತ್ರ, ನಾನು ಮೊದಲೇ ಹೇಳಿದಂತೆ, ನಮಗೆ ಏನೋ ಸಮಚಿತ್ತ ಆಗ್ಲಿ, ಕಾರ್ಯದಲ್ಲಿ ನಿಷ್ಠೆ ಆಗ್ಲಿ, ಧ್ಯಾನದ ಸ್ಥಿತಿ ಆಗ್ಲಿ, ಮತ್ತೆ ಬುದ್ಧಿವಂತಿಕೆ ಆಗ್ಲಿ, ದಾನ ಧರ್ಮ ಅಥವಾ ಮತ್ತೊಂದು ಎಲ್ಲಾ ಗುಣಗಳನ್ನು ಕೂಡ ನಾವು ಓದುವ ಕೌಶಲದಿಂದ ರೂಢಿಸ್ಕೊಳ್ಬಹುದು ಅಂತ ಹೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆದಾಗ್ಲಿ, ಓದೋಣ, ಓದ್ಸರಿಗೆ ಪ್ರೋತ್ಸಾಹ ಕೊಡ್ತಾ, ಹಾಗೆ ನಮ್ಮ ಕಿಶಾಯಿ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕಲ್ಪತರು ಗ್ರ್ಯಾಂಡ್ನ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನನ್ನ ನಿಜವಾಗ್ಲೂ ಇಂತಹ ಒಂದು ಬೆಳವಣಿಗೆ ಕಂಡು ಖುಷಿ ಆಯ್ತು. ನಾನು ಈಗ ಹೋಗಿರೋ ಅಂತಹ ಶಾಲೆಗೆ ಮೊದ್ಲು ಸೇರ್ಕೊಂಡಾಗ, ನಿಮ್ಮೆಲ್ರಿಗೂ ಗೊತ್ತಿರಂಗೆ ನಾನೊಂದು ಮಠದ ಶಾಲೆಗೆ ಸೇರ್ಕೊಂಡಿರೋದು. ಅವರು ಸೇರ್ಕೊಂಡು ಮಾತಾಡಿದ ತಕ್ಷಣ, ನೀನು ಒಂದು 2 ತಿಂಗಳಿಂದ ಸ್ಕೂಲ್ಗೆ ಹೋಗಿದ್ಯಾ ಅಲ್ವೇನಮ್ಮ, ನಿನಗೆ ಏನ್ ಕೊರತೆ ಇದೆ ಅನ್ನಿಸ್ತು, ಏನ್ ಬೇಕಮ್ಮ ಅಂತ ಕೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಲೈಬ್ರರಿ ಬೇಕು ಅಂದಷ್ಟೇ, ಇನ್ನೇನು ಬೇಕಾಗಿಲ್ಲ. ಎಲ್ಲ ಇದೆ ಈ ಸ್ಕೂಲಲ್ಲಿ, ಎಲ್ಲ ಇದೆ ಅಂದ್ರೆ ಮೂಲಭೂತ ಸೌಕರ್ಯಗಳು ಇದಾವೆ, ತೊಂದರೆ ಇಲ್ಲ. ಆದ್ರೆ ಶಾಲೆ ಅಂದ್ರೆ ಲೈಬ್ರರಿ ಇಲ್ಲ ಅಂದ್ರೆ ಹೇಗೆ? ದಯವಿಟ್ಟು ಅದಕ್ಕೆ ನಾನೇ ಸ್ಪಾನ್ಸರ್ಡ್ ಒಂದಿಬ್ರನ್ನ ಹುಡುಕಿದೀನಿ. ಈಗ ಜಾತ್ರೆ ಮುಗೀತು, ಇವಾಗ ನಾವೊಂದು ಅಚ್ಚುಕಟ್ಟಾದ ಒಂದು ಒಳ್ಳೆ ಲೈಬ್ರರಿಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಈ ನಿಟ್ಟಿನಲ್ಲಿ ಪುಸ್ತಕ ಓದಂತಹ ಹವ್ಯಾಸ ಬಿಟ್ರೆ ನಿಜವಾಗ್ಲೂ ಜಗತ್ತಿನಲ್ಲಿ ಅದಕ್ಕಿಂತ, ನೋಡ್ರಿ, ಇಲ್ಲಿ ಯಾವುದೇ ಒಬ್ಬ ಮನುಷ್ಯ ಆಗ್ಲಿ ಸುಮಾರು ಒಳ್ಳೊಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾನೆ. ಆದ್ರೆ ಓದೋ ಹವ್ಯಾಸ ಎಲ್ಲಾ ಗುಣಗಳನ್ನು ನಮ್ಗೆ ಒಳ್ಳೆಯ ಗುಣಗಳನ್ನೇ ರೂಢಿಸುತ್ತೆ, ಕೆಟ್ಟ ಗುಣಗಳನ್ನ ಅದು ರೂಢಿನೇ ತರಲ್ಲ. ಹಾಗಾಗಿ ನಾವು ಬೌದ್ಧಿಕ ಜ್ಞಾನವನ್ನ ವೃದ್ಧಿಸ್ಕೊಳ್ಬೇಕು, ಸದೃಢರಾಗ್ಬೇಕು ಅಂತ ಅಂದ್ರೆ ಓದುವ ಹವ್ಯಾಸವನ್ನ ಇಟ್ಟುಕೊಂಡು ಓದುವ ಹವ್ಯಾಸವನ್ನ ಬೆಳೆಸೋಣ. ಇಂಥ ಕಾರ್ಯಕ್ರಮವನ್ನ ಮಾಡ್ತಿರೋಂತಹ ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ 4ನೇ ಸಂಚಿಕೆ ಜ್ಞಾನಧಾರೆ ಕಾರ್ಯಕ್ರಮ. ನಾವು ಮೊದಲನೇ ಸಂಚಿಕೆ ಪ್ರಾರಂಭ ಮಾಡುವಾಗ ಒಂದೇ ದೃಢ ನಿರ್ಧಾರ, ಯಾರಿಗೆ ಸಾಹಿತ್ಯದ ಬಗ್ಗೆ, ಪುಸ್ತಕದ ಬಗ್ಗೆ, ಜ್ಞಾನದ ಬಗ್ಗೆ ಹಸಿವಿರುತ್ತೋ ಅವರು ಬಂದೇ ಬರ್ತಾರೆ. ಈ ಕಾರ್ಯಕ್ರಮ, ನಮ್ಮ ಉದ್ದೇಶ ಏನಿದೆ, ಸದುದ್ದೇಶ, ಅದು ಈಡೇರುತ್ತೆ ಅನ್ನೋದು ನಮ್ಮ ಒಂದು ಭಾವನೆಯಾಗಿತ್ತು. ಸೊ ಇವತ್ತಿನ ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ತಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ
ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಂದು ಮಧುಶ್ರೀ ಮೇಡಮ್. ಈ 4ನೇ ಪುಸ್ತಕ ಪರಿಚಯ ಕಾರ್ಯಕ್ರಮ ಎಲ್ಲರೂ ಮೇಲ್ ಏನು ಈ ಕ್ಯಾಂಡಿಡೇಟ್ಗಳೇ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಅಲ್ಲ ಇಲ್ಲ, ಇದು ನೆಕ್ಸ್ಟ್ ಪ್ರೋಸೆಸ್ಗಳು ಅಂದಾಗ ಮಹಿಳೆಯರಿಗೂ ಕೂಡ ಒಂದು ಈ ವೇದಿಕೆ ಇರ್ಲೇಬೇಕು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಅದನ್ನ ಸಜೆಸ್ಟ್ ಮಾಡಿದ್ದು ನಮ್ ನವೀನ್ ಸರ್, ಮಧುಶ್ರೀ ಮೇಡಮ್ನ. ಅದ್ಭುತವಾಗಿ ಮಾತಾಡ್ತಾರೆ, ದಯಮಾಡಿ ಅವ್ರ ಕೈಲಿ ಪುಸ್ತಕ ಪರಿಚಯ ಮಾಡಿಸಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ ನವೀನ್ ಸರ್. ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಒಂದು ಒಳ್ಳೆ ರಿಸೋರ್ಸ್ ನ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. 1 ಗಂಟೆಗಳ ಕಾಲ ನಾವು ಈ ಕಾರ್ಯಕ್ರಮನ ನಾವು ಕೇಳಿದೀವಿ. ನಿರರ್ಗಳವಾಗಿ ಯಾವುದೇ ಒಂದು ತೊಂದರೆ ಇಲ್ದಂಗೆ, ಅಡೆತಡೆಗಳಿಲ್ದಂಗೆ ಈ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ಕೆ. ಹಾಗೆ ತಮ್ಮೆಲ್ಲರಿಗೂ ಪ್ರತಿ ತಿಂಗಳು ನಡೆಯುವಂತ ಕಾರ್ಯಕ್ರಮ ಇದು. ಕರೆಕ್ಟ್ ಆಗಿ 6:15 ಎಕ್ಸಾಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ದಯಮಾಡಿ ಎಲ್ಲರೂ 6:30 ಎಕ್ಸಾಕ್ಟ್ ಆಗಿ ಇಲ್ಲಿದ್ರೆ ನಮಗೆ ಖುಷಿ ಆಗುತ್ತೆ. ಕಾರ್ಯಕ್ರಮ ನಡೆಸ್ಕೊಡೋರ್ಗು, ಕಾರ್ಯಕ್ರಮದ ರೂವಾರಿಗಳಿಗೂ ಕೂಡ ಇದೊಂದು ಏನೋ ಸಮಾಧಾನ ತರಿಸುತ್ತೆ. ಹಾಗಾಗಿ ಮುಂದಿನ ತಿಂಗಳು 6:30 ಎಕ್ಸಾಕ್ಟ್ ಆಗಿ ತಾವೆಲ್ಲರೂ ಇರಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.